ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ದಿನ ನಾವು ಬ್ಲಡ್ ರಿಲೇಷನ್ ಫಸ್ಟ್ ಕ್ಲಾಸ್ ಮಾಡಿದ್ವಿ. ಇವತ್ತು ಬ್ಲಡ್ ರಿಲೇಷನ್ ಎರಡನೇ ಕ್ಲಾಸ್. ನಿನ್ನೆ ಕ್ಲಾಸ್ ನೋಡಿದಿರ ಅಂತ ಅನ್ಕೊಂತೀನಿ. ಏನೋ ಡೌಟ್ ಇರ್ಲಿಲ್ಲ ಅನ್ಕೊಂತೀನಿ. ಯಾವ್ದು ಗ್ರೂಪ್ ಅಲ್ಲಿ ಡೌಟ್ ಕ್ವಶನ್ಸ್ಗಳು ಕೂಡ ಬಂದಿಲ್ಲ. ಓಕೆ, ಇವತ್ತು ಬ್ಲಡ್ ರಿಲೇಷನ್ ಸೆಕೆಂಡ್ ಕ್ಲಾಸ್. ಹಳೆ ಎಲ್ಲ ವಿಡಿಯೋಗಳು ನೋಡಿದಿರ ಅಂತ ಅನ್ಕೊಂತೀನಿ. ಇವಾಗ ಫೌಂಡೇಶನ್ ಬ್ಯಾಚ್ ಸೀರೀಸ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 7 ವೀಕ್ ಕಂಪ್ಲೀಟ್ ಆಯ್ತು. 7 ವೀಕ್ ಅಲ್ಲಿ ಹಲವಾರು ವಿಡಿಯೋಗಳು ಕಂಪ್ಲೀಟ್ ಮಾಡಿದೀವಿ ನಾವು. ಕ್ವಾಂಟ್ದು 5 ಚಾಪ್ಟರ್, ಅಪ್ರಾಕ್ಸಿಮೇಟ್ಲಿ 5 ಚಾಪ್ಟರ್. ರೀಸನಿಂಗ್ದು ಇದು 5ನೇ ಚಾಪ್ಟರ್ ಇದೆ. ಅಪ್ರಾಕ್ಸಿಮೇಟ್ಲಿ ಎಲ್ಲ 5 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಕ್ವಾಂಟ್ದು, ರೀಸನಿಂಗ್ ಕೂಡ ಇದು 5ನೇ ಚಾಪ್ಟರ್ ಇದೆ. ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅಲ್ಲಿಂದ ನೀವು ಆ ಪ್ಲೇ ಲಿಸ್ಟ್ ಹೋಗಿ ಆ ವಿಡಿಯೋಗಳು ನೋಡ್ಕೋಬಹುದು. ಏನೇ ಡೌಟ್ ಇದ್ರು ಡೌಟ್ ಕೇಳೋಕ್ಕೋಸ್ಕರ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಲಾಗಿದೆ. ಗ್ರೂಪ್ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ ಅಲ್ಲಿ ಅದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಇವಾಗ ಏಪ್ರಿಲ್ ಮಂತ್ ಎಂಡ್ ಬಂತು. ಮೇ ಅಲ್ಲಿ ಸ್ಟಾರ್ಟ್ ಆಗ್ತವೆ ನೋಟಿಫಿಕೇಶನ್. ಮೇ ಎಂಡ್ ಅಲ್ಲಿ ನೋಟಿಫಿಕೇಶನ್. ಮೇ 15 ತಾರೀಕು ಇಟ್ಕೊಂಡು ಮುಂದ್ಗಡೆ, ಮೇ 15 ಇಟ್ಕೊಂಡು ಮೇ ಮಿಡ್ ಇಂದ ಮುಂದ್ಗಡೆ ಎಲ್ಲ ನೋಟಿಫಿಕೇಶನ್ಸ್ ಗಳು ಸ್ಟಾರ್ಟ್ ಆಗ್ತವೆ. ನೋಟಿಫಿಕೇಶನ್ ಆದ ನಂತರ 1 ಮಂತ್ ಅಪ್ಲಿಕೇಶನ್ ಆಗಕ್ಕೆ ಟೈಮ್ ಇರುತ್ತೆ. ಇವಾಗ ಮೇ ಮಿಡ್ ಅಲ್ಲಿ ಮೇ 15ಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಜೂನ್ 15ರವರೆಗೂ ಇರ್ತೈತೆ. ಅದಾದ ನಂತರ 1 ಮಂತ್ ಬಿಟ್ಟು ಎಕ್ಸಾಮ್ ಬರ್ತವೆ. ಇದು ನಾನು ಎಸ್ ಬಿ ಐ ಹೇಳ್ತಿರೋದು. ಫಸ್ಟ್ ಮೇ ಎಂಡ್ ಅಲ್ಲಿ ಎಸ್ ಬಿ ಐ ಬರ್ಬೋದು. ಜೂನ್ ಅಲ್ಲಿ ನಾವು IBPS PO ಎಕ್ಸಾಮ್ದು ನೋಟಿಫಿಕೇಶನ್ ನೋಡ್ಬೋದು. ಅದಾದ ನಂತರ ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ಜೂನ್ ಎಂಡ್ ಅಲ್ಲಿ IBPS ಕ್ಲರ್ಕಿನ ನೋಟಿಫಿಕೇಶನ್ ನಾವು ನೋಡ್ಬೋದು. ಓಕೆ, ಇನ್ನೂ 4 ಮಂತ್ ಇದೆ ನಿಮ್ಗೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಕ್ಕೆ. ಇವಾಗ ಇದು ಏಪ್ರಿಲ್ ಐತೆ. ಏಪ್ರಿಲ್ ಮುಗಿಯಕ್ ಬಂತು. ಏಪ್ರಿಲ್ ಬಿಟ್ಬಿಡ್ರಿ. ಮೇ, ಜೂನ್, ಜುಲೈ, ಆಗಸ್ಟ್ ಈ 4 ಮಂತ್ ಪ್ರಾಕ್ಟೀಸ್ ಆಗಿದೆ. ಮೇ, ಜೂನ್ 2 ನಿಮ್ದು ಮೇ, ಜೂನ್, ಜುಲೈ ಇವು ಮೇನ್ ನಿಮ್ದು ಫೌಂಡೇಶನ್ ಕ್ಲಿಯರ್ ಮಾಡ್ಕೊಳಕ್ಕೆ. ಜುಲೈ ಆದ ನಂತರ ಆಗಸ್ಟ್ ಮಂತ್ ಕಂಪ್ಲೀಟ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡೋದಾಗ್ಲಿ ಅಥವಾ ಮಾಕ್ ಪೇಪರ್ ಸಾಲ್ವ್ ಮಾಡೋದಾಗ್ಲಿ, ಆ ರೀತಿ ಮಿಕ್ಸ್ಡ್ ಕ್ವಶನ್ಸ್ಗಳು ಒಂದೇ ಸತಿ. ಅಂದ್ರೆ ಇವಾಗ ನೀವೇನ್ ಮಾಡ್ತಿರ್ತೀರಾ, ಬ್ಲಡ್ ರಿಲೇಷನ್ ಚಾಪ್ಟರ್ ಸ್ಟಾರ್ಟ್ ಮಾಡಿ ಬ್ಲಡ್ ರಿಲೇಷನ್ ಕ್ವಶನ್ಸ್ಗಳು ಒಂದೇ ಲೈನಲ್ಲಿ ಬಿಡಿಸ್ಕೊಂತ ಹೋಗ್ತೀರಾ. ಅವಾಗ ಏನ್ ಮಾಡ್ಬೇಕಾಗತ್ತೆ, ಎಲ್ಲ ಮಿಕ್ಸ್ಡ್ ಕ್ವಶನ್ಸ್ಗಳು ಸಾಲ್ವ್ ಮಾಡ್ಬೇಕಾಗತ್ತೆ. ಪೂರ್ತಿ ಸಿಲೆಬಸ್ ಅಲ್ಲಿ ಬರ್ತಕ್ಕಂಥ ಒಂದು ಬ್ಲಡ್ ರಿಲೇಷನ್, ಒಂದು ಡೈರೆಕ್ಷನ್ ಡಿಸ್ಟೆನ್ಸ್, ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್, ಒಂದು ಪಜಲ್, ಒಂದು ಲಾಜಿಕಲ್ ರೀಸನಿಂಗ್ ಮೇಲಿಂದು, ಡಾಟಾ ಸಫಿಸಿಯನ್ಸಿ, ಈ ರೀತಿ ಮಿಕ್ಸ್ಡ್ ಕ್ವಶನ್ ಪೇಪರ್ ಗಳನ್ನ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಅದು ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸಸ್ ಗಳನ್ನ ನಾನು ಮಾಡ್ತೀನಿ, ಅವಾಗ ಅದ್ರ ಬಗ್ಗೆ ಹೇಳ್ತೇನೆ. ಓಕೆ, ಇನ್ನು ಈ ಫೌಂಡೇಶನ್ ಕ್ಲಿಯರ್ ಮಾಡ್ಕೊಳಕ್ಕೆ 2 ರಿಂದ 2.5 ಮಂತ್ ಟೈಮ್ ಐತೆ ನಿಮ್ಗೆ. ಅಷ್ಟರೊಳಗೆ ನಾನು ಕ್ವಾಂಟ್ ಮತ್ತು ರೀಸನಿಂಗ್ ಸಿಲೆಬಸ್ ಕಂಪ್ಲೀಟ್ ಮಾಡಿರ್ತೇನೆ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಳೆ ವಿಡಿಯೋಗಳು ಇಷ್ಟ ಆಗಿದ್ರೆ ಆ ವಿಡಿಯೋಗಳು ನೋಡಿದ್ರೆ, ಆಮೇಲೆ ನಮ್ಮ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಡ್ರಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಲಡ್ ರಿಲೇಷನ್ ಸೆಕೆಂಡ್ ಕ್ಲಾಸ್. ಇದಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಗಳಿದಾವೆ, ಅವುಗಳನ್ನ ಡಿಸ್ಕಸ್ ಮಾಡೋಣ. 1 ಸೆಕೆಂಡ್. ನಾನು ಏನೇನು ಹೇಳಿದ್ದೆ, ಓನ್ಲಿ ಚೈಲ್ಡ್, ಓನ್ಲಿ ಸನ್, ಓನ್ಲಿ ಡಾಟರ್, ಈ ರೀತಿ ಬಂದಾಗ ಅದ್ರ ಅರ್ಥ ಏನು ಅಂತೇಳಿ ನಮ್ಗೆ ಗೊತ್ತಾಗ್ಬೇಕು. ಮೊದಲು ಓನ್ಲಿ ಅಂತಂದ್ರೆ ನಾವು ಆಲ್ರೆಡಿ ಸಿಲಾಲಿಸಮ್ ಹೇಳುವಾಗ ಹೇಳಿದ್ದೆ ನಾನು. ಓನ್ಲಿ ಅಂತಂದ್ರೆ ಏನು, ಅದರ ಅರ್ಥ ಏನು ಅಂತ. ಓನ್ಲಿ ಅಂತಂದ್ರೆ ಈ ವ್ಯಕ್ತಿ ಮಾತ್ರ, ಅದು ಬಿಟ್ರೆ ಬೇರೆ ಯಾರಾಗಕ್ ಸಿದ್ದಿಲ್ಲ, ಮಾತ್ರ ಅಂತೆ. ಈ ವ್ಯಕ್ತಿ ಮಾತ್ರ ಇದ್ದಾನೆ, ಅದು ಬಿಟ್ರೆ ಬೇರೆ ಯಾರು ಆಗಕ್ ಸಾಧ್ಯ ಇಲ್ಲ. ಇದು ವಸ್ತು ಮಾತ್ರ ಇದೆ, ಅದು ಬಿಟ್ರೆ ಬೇರೆ ಇದಿಲ್ಲ, ಈ ರೀತಿ. ಫಸ್ಟ್ ಒಂದು ಬರೀತೀನಿ ನಾನು. ಎ ಇಸ್ ಓನ್ಲಿ ಚೈಲ್ಡ್ ಆಫ್ ಬಿ. ಬಿ ಅನ್ನೋ ವ್ಯಕ್ತಿಗೆ ಒಂದು ಮಗು ಐತೆ, ಅದು ಯಾವ್ದು ಎ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಅರ್ಥ ಇದೊಂದು. ಯಾವ ರೀತಿ ಬರೀತೀರಿ ನೀವು, ಬಿ ಇಲ್ಲಿ ವೇಲ್ ಬರೀತೀರಿ, ಆದ ನಂತರ ಕೆಳಗಡೆ ಎ ಬರೆದು ಓನ್ಲಿ ಚೈಲ್ಡ್ ಅಂದ್ಕೊಂಡಾಗ ಇದ್ರ ಮೇಲ್ ಐತು ಫಿಮೇಲ್ ಐತು ಗೊತ್ತಿಲ್ಲ, ಬಟ್ ಇದು ಒಂದೇ ಒಂದು ಮಗು ಆಗಿರ್ತೈತಿ. ಇದು ಬಿಟ್ರೆ ಬೇರೆ ಯಾರು ಮಕ್ಕಳು ಬಿ ಇರಂಗಿಲ್ಲ. ಮೇಲ್ ಆಗಿರ್ಲಿ ಫಿಮೇಲ್ ಆಗಿರ್ಲಿ, ಎ ಬಿಟ್ರೆ ಬೇರೆ ಯಾರು ಮಕ್ಕಳು ಅದು ಬಿಗ್ ಇರಂಗಿಲ್ಲ. ಅಂದ್ರೆ ಬಿಗೆ ಒಬ್ಬ ಮಗು ಇದೆ, ಅದು ಮೇಲ್ ಆಗಿರ್ಲಿ ಅಥವಾ ಫಿಮೇಲ್ ಆಗಿರ್ಲಿ. ಇದು ಜೆಂಡರ್ ಫಿಕ್ಸ್ ಇಲ್ಲ, ಅದಕ್ಕೋಸ್ಕರ ನಾವು ಯಾವ ರೀತಿ ಬರಿತೀವಿ, 2 ಲೈನ್ ಹಾಕ್ಬಿಡ್ತೀವಿ ಕೆಳಗಡೆ.
ಎರಡು ಲೈನ್ ಅಂತಂದ್ರೆ ಏನು, ಒಂದ್ ಲೈನ್ ಹಾಕಿದ್ರೆ ಜೆಂಡರ್ ಫಿಕ್ಸ್ ಇಲ್ಲ. ಎರಡನೇ ಲೈನ್ ಏನಂತ ಅರ್ಥ ಕೊಡುತ್ತಾ, ಎರಡನೇ ಲೈನ್ ಓನ್ಲಿ ಚೈಲ್ಡ್ ಐತೆ, ಇದು ಬಿಟ್ರೆ ಬೇರೆ ಯಾರು ಇದರ ಬ್ರದರ್ ಇಲ್ಲ, ಸಿಸ್ಟರ್ ಇಲ್ಲ, ಯಾರು ಇಲ್ಲ. ಏದು ಅಂದ್ರೆ ಬಿಗೆ ಇನ್ನು ಬೇರೆ ಯಾವ ಮಕ್ಕಳು ಇಲ್ಲ ಅಂತ ಅರ್ಥ. ಇದು ಒಂದನೇದ್ದು. ಇದಾದ ನಂತರ ಎರಡನೇದ್ದು, ಎ ಈಸ್ ಓನ್ಲಿ ಸನ್ ಆಫ್ ಬಿ. ಎ ಈಸ್ ಓನ್ಲಿ ಸನ್ ಆಫ್ ಬಿ ಅಂತ ಕೊಟ್ಟಾಗ ಯಾವ ರೀತಿ ಬರೀತೀರಿ ನೀವು, ಬಿ ಇಲ್ಲಿ ಬರ್ತೀರಿ, ಬಿ ಮೇಲ್ಗಡೆ ಬಿ ಸನ್ ಯಾರಿದ್ದಾರೆ, ಎ ಇದಾನೆ. ಸನ್ ಅಂತಂದ್ರೆ ಮೇಲಿಗೆ ನಾವು ಬಾಕ್ಸ್ ಹಾಕ್ತೀವಿ. ಓನ್ಲಿ ಸನ್ ಅಂತ ಕೊಟ್ಟಾಗ ಡಬಲ್ ಲೈನ್, ಇಲ್ಲಿ ಓನ್ಲಿ ಚೈಲ್ಡ್ ಇದ್ದಾಗ ಡಬಲ್ ಲೈನ್ ಹಾಕ್ತೀವಿ, ಇಲ್ಲಿ ಓನ್ಲಿ ಸನ್ ಕೊಟ್ಟಾಗ ಡಬಲ್ ಬಾಕ್ಸ್ ಹಾಕೋದು. ಇದು ನಾನು ಆಲ್ರೆಡಿ ಸಿಲಾಲಿಸಮ್ ಹೇಳುವಾಗನು ಹೇಳಿದ್ದೆ, ಡಬಲ್ ಬಾಕ್ಸ್ ಆಗುತ್ತೆ. ಇವಾಗ ಏನಾಗುತ್ತೆ, ಓನ್ಲಿ ಸನ್ ಆಫ್ ಬಿ ಅಂತಂದ್ರೆ ಬಿಗೆ ಒಬ್ಬನೇ ಒಬ್ಬ ಮಗ ಇದ್ದಾನೆ ಅಂತ ಅರ್ಥ ಇದ್ವಿ. ಬಿಗೆ ಒಬ್ಬನೇ ಒಬ್ಬ ಮಗ ಇದ್ದಾನೆ. ಆ ಮಗಳು ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಫಿಮೇಲ್ಸ್ ಗಳು ಬರ್ಬೋದು, ಬಟ್ ಮೇಲ್ಸ್ ಬರಕ್ಕಾಗಲ್ಲ. ಬಿಗೆ ಸಿ ಅಂತ ಹೇಳಿ ಒಬ್ಬ ಫಿಮೇಲ್ ಇರ್ಬೋದು, ಡಿ ಅಂತ ಹೇಳಿ ಒಂದು ಫಿಮೇಲ್ ಬರ್ಬೋದು. ಓನ್ಲಿ ಸನ್ ಕೊಟ್ಟಾಗ ಇವು ಪಾಸಿಬಲ್ ಇದಾವ. ಇದು ಪಾಸಿಬಲ್ ಐತೆ, ಬಟ್ ಇಲ್ಲಿ ಬಂದು ಇನ್ನೊಂದು ಮೇಲ್ ಇದೇನಿಲ್ಲ, ಇದು ನಾಟ್ ಪಾಸಿಬಲ್. ಯಾಕಂದ್ರೆ ಎ ಎನ್ನುವ ವ್ಯಕ್ತಿ ಒಬ್ಬನೇ ಒಬ್ಬ ಮೇಲ್ ಇದ್ದಾನೆ, ಒಬ್ಬನೇ ಒಬ್ಬ ಮಗ ಇದ್ದಾನೆ. ಯಾರಿಗೆ, ಬಿಗೆ. ಇನ್ನೊಬ್ಬ ಮಗ ಇಲ್ಲ, ಒಬ್ಬನೇ ಒಬ್ಬ ಮಗಳು ಇರಬಹುದು. ಇದು ನಾಟ್ ಪಾಸಿಬಲ್. ಇದು ಅರ್ಥ ಆಯ್ತು ಅನ್ಕೊಳ್ತೀನಿ. ಇದೇ ರೀತಿ ಇನ್ನೊಂದು ಬರುತ್ತೆ, ಎ ಇಸ್ ಓನ್ಲಿ ಡಾಟರ್ ಆಫ್ ಬಿ. ಎ ಇಸ್ ಓನ್ಲಿ ಡಾಟರ್ ಆಫ್ ಬಿ ಅಂತ ಕೊಟ್ಟಾಗ ಬಿ ಐತೆ, ಬಿ ಓನ್ಲಿ ಡಾಟರ್ ಅಂತಂದ್ರೆ ಫಿಮೇಲ್, ಎ ಐತೆ ಫಿಮೇಲ್ ಹಾಕಿದ್ವಿ. ಓನ್ಲಿ ಡಾಟರ್ ಅಂದಕ್ಕೋಸ್ಕರ ಎರಡು ಸರ್ಕಲ್ ಹಾಕ್ತಿವಿ. ಇದಕ್ಕೆ ಇನ್ನೊಂದು ಫಿಮೇಲ್, ಇಲ್ಲಿ ಯಾರು ಇನ್ನೊಂದು ಫಿಮೇಲ್ ಬರಕ್ ಏನಿಲ್ಲ, ಇದು ನಾಟ್ ಪಾಸಿಬಲ್. ಯಾಕಂದ್ರೆ ಒಬ್ಬಳು ಮಗಳಿದ್ದಾರೆ, ಇನ್ನೊಂದು ಮಗಳಿಲ್ಲ. ಬಟ್ ಇನ್ನೊಬ್ಬ ಮಗ ಇರಬಹುದು, ಮತ್ತೊಬ್ಬ ಮಗ ಇರಬಹುದು. ಈ ರೀತಿ ಏಸ್ ಬೇಕಾದ್ರೂ ಮಕ್ಕಳು, ಗಂಡ್ ಮಕ್ಕಳು ಇರಬಹುದು, ಮೇಲ್ ಚೈಲ್ಡ್ ಇರಬಹುದು, ಫಿಮೇಲ್ ಚೈಲ್ಡ್ ಒಬ್ಬಳಿದ್ದಾರೆ. ಇದು ಪಾಸಿಬಿಲಿಟಿಯಲ್ಲಿ ಪಾಸಿಬಲ್ ಇದೆ. ಓಕೆ, ಈ ಲೈನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಇನ್ನ ಬರ್ತವೆ, ಎ ಇಸ್ ಓನ್ಲಿ ಗ್ರ್ಯಾಂಡ್ ಸನ್ ಆಫ್ ಬಿ ಅಂತ ಕೊಟ್ಟಾಗ ಬಿ ಬರೀತೀರ, ಮಧ್ಯ ಒಂದ್ ಯಾವ್ದೋ ಒಂದು ಜನರೇಷನ್ ಬರ್ತದ, ಅದ್ರ ಕೆಳಗಡೆ ಇಲ್ಲಿ ಯಾರೋ ಒಬ್ರು ಮೇಲ್ ಮತ್ತು ಫಿಮೇಲ್ ಇವೆರಡು ಜನ ಮ್ಯಾರಿಡ್ ಕಪಲ್ ಇರ್ತಾರೆ. ಇದು ಸೆಕೆಂಡ್ ಜನರೇಷನ್. ಫಸ್ಟ್ ಜನರೇಷನ್ ಝೀರೋ ಜನರೇಷನ್, ನಮ್ ಜನರೇಷನ್. ಇದು ಮೇಲ್ ಅದಂತೆ ಫಸ್ಟ್ ಸೆಕೆಂಡ್ ಜನರೇಷನ್ ಬರ್ತೈತಿ. ಇಲ್ಲಿ ಗ್ರ್ಯಾಂಡ್ ಫಾದರ್ ಅಂತಂದ್ರೆ ಅಜ್ಜ ಅಂತಂದ್ರೆ ಮೇಲ್ಗಡೆ ಬರ್ತಾನೆ, ಅವ್ನ ಮಧ್ಯ ಅಪ್ಪ ಬರ್ತಾನೆ, ಅದಾದ ನಂತರ ಮಕ್ಕಳು ಬರ್ತದೆ. ಓನ್ಲಿ ಗ್ರ್ಯಾಂಡ್ ಸನ್ ಯಾರಿದಾರೆ, ಎ ಇದಾನೆ. ಎ ಇಲ್ಲಿ ಬಂದು ಗ್ರ್ಯಾಂಡ್ ಸನ್ ಇದಕ್ಕೋಸ್ಕರ ಎರಡು ಸರ್ಕಲ್ ಹಾಕಿದ್ವಿ. ಇಲ್ಲಿ ಬೇರೆ ಯಾರು ಮೇಲ್ ಮೆಂಬರ್ ಬರಲ್ಲ, ಬಟ್ ಫಿಮೇಲ್ ಮೆಂಬರ್ ಬರ್ಬೋದು. ಫಿಮೇಲ್ ಪಾಸಿಬಲ್. ಸ್ಕ್ರೀನ್ಶಾಟ್ ತಗೊಳ್ರಿ, ಇದು ಪಾಠ ಸ್ಕ್ರೀನ್ಶಾಟ್ ತಗೊಳ್ರಿ, ನಾನು ರಿಮೂವ್ ಮಾಡ್ತೀನಿ. ಓಕೆ, ಇದೇ ರೀತಿ ಇನ್ನೊಂದು ರೀತಿ ನೋಡಿದ್ರೆ, ಎ ಇಸ್ ಓನ್ಲಿ ಸಿಸ್ಟರ್ ಬೇಡ, ಎ ಇಸ್ ಓನ್ಲಿ ಡಾಟರ್ ಇನ್ ಲಾ ಆಫ್ ಬಿ. ಎ ಇಸ್ ಓನ್ಲಿ ಡಾಟರ್ ಇನ್ ಲಾ ಆಫ್ ಬಿ ಅಂತಂದ್ರೆ ಬಿ ಇದಾನೆ, ಬಿಗೆ ಒಂದು ಮಗ ಇದ್ದಾನೆ. ಡಾಟರ್ ಇನ್ ಲಾ ಅಂತಂದ್ರೆ ಸೊಸೆ. ಏದು ಒಬ್ಬಳ ಸೊಸೆ ಇದ್ದಾಳೆ ಅಂತಂದ್ರೆ ಎ ಒಬ್ಬನೇ ಒಬ್ಬ ಮಗ ಇದ್ದಾನೆ, ಅಥವಾ ಇನ್ನೊಬ್ಬರು ಮಕ್ಕಳು ಇರ್ಬೋದು, ಬಟ್ ಒಬ್ಬ ಮಗ ಮಾತ್ರ ಮದುವೆ ಆದವನಿದ್ದಾನೆ. ಇಲ್ಲಿ ಎ ಬರ್ತದೆ. ಇದು ಅರ್ಥ ಆಯ್ತು ಅನ್ಕೊಂತಿದ್ದೆ. ಓನ್ಲಿ ಡಾಟರ್ ಇನ್ ಲಾ ಅದಕ್ಕೋಸ್ಕರ ಡಬಲ್ ಸರ್ಕಲ್ ಹಾಕಿದ್ವಿ. ಇನ್ನೊಂದು ಮೇಲ್ ಇರ್ಬೋದು, ಇನ್ನೊಬ್ಬ ಮಗ ಇರಬಹುದು, ಬಟ್ ಇವ ಮದುವೆ ಆಗಿಲ್ಲ, ಇವ ಅನ್ಮ್ಯಾರಿಡ್ ಇದ್ದಾನೆ, ಸಿಂಗಲ್ ಇದ್ದಾನೆ. ಬಟ್ ಫಿಮೇಲ್ ಇರ್ಬೋದು ಇನ್ನೊಬ್ಳು. ಈಗ ಒಂದೇ ಲೈನಲ್ಲಿ ಬರ್ತಿದ್ದಾನೆ ಅಂದ್ರೆ ಇವ್ರು ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಂಗೆ. ಇಲ್ಲಿ ಡಿ ಇನ್ನೊಂದು ಫಿಮೇಲ್ ಬರಿಬಹುದು, ಇವಳು ಮದುವೆ ಆಗಿರ್ಬೋದು, ಯಾರಿಗೂ ಇವಳು ಬೇರೆಯವ್ರಿಗೆ ಮದುವೆ ಆಗಿರ್ಬೋದು. ಇಲ್ಲಿ ಸಿ ಗೆ ಈ ವ್ಯಕ್ತಿ ಇಲ್ಲಿ ಎಫ್ ಅತ್ತೆ ಬರೆಯೋಣ. ಸಿ ಗೆ ಎಫ್ ಏನಾಗ್ತಾನೆ, ಬ್ರದರ್ ಇಲ್ಲ ಆಗ್ತಾನೆ. ಎಫ್ ಸಿ ಏನಾಗ್ತಾನೆ, ಬ್ರದರ್ ಇಲ್ಲ ಆಗ್ತಾನೆ. ಅಂತಂದ್ರೆ ಈಗ ಸಿ ಏನಿದಾನೆ,
ಅಕ್ಕ ಅಥವಾ ತಂಗಿಯ ಗಂಡ ಅವ್ರಿಗೆ ಏನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ ಬ್ರದರ್ ಇಲ್ಲ. ಎಫ್ ಗೆ ಹೆಂಡತಿಯ ಅಣ್ಣ ಅಥವಾ ತಮ್ಮಿಗೆ ಕೂಡ ಬ್ರದರ್ ಇಲ್ಲ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಎರಡು ಮೇಲ್ ಇತ್ತಂದ್ರೆ ಇವನಿಂದ ಇವನಿಗೆ ಹೋಗ್ಬೇಕಂತಂದ್ರೆ ಇವರಿಬ್ರು ಮ್ಯಾರಿಡ್ ಕಪಲ್ ಇದಾರೆ, ಇವನಿಂದ ಇವನಿಗೆ ಹೋಗ್ಬೇಕಂತಂದ್ರೆ ಇನ್ಲಾ ರಿಲೇಷನ್ ಬರ್ತದೆ, ಇನ್ಲಾಸ್ ರಿಲೇಷನ್ ಬರ್ತವೆ. ಎರಡು ಮ್ಯಾರಿಡ್ ಕಪಲ್ ಈ ಕಡೆ ರಿಲೇಷನ್ ಆ ಕಡೆ ಹೋಗ್ಬೇಕು ಅಥವಾ ಈ ಕಡೆ ರಿಲೇಷನ್ ಈ ಕಡೆ ಹೋಗ್ಬೇಕಂದ್ರೆ ಇನ್ಲಾಸ್ ಬರ್ತವೆ. ಇದು ಬಿಟ್ಬಿಟ್ರಿ, ನಾನು ಇವಾಗ ಈ ಲೈನ್ ಹೇಳ್ಬೇಕಾಗಿತ್ತು. ಎ ಇಸ್ ಓನ್ಲಿ ಡಾಟರ್ ಇನ್ ಲಾ ಬಿ ಅಂತಂದ್ರೆ ಬಿ ಮಗ ಎರಡ್ ಲೈನ್ ಹಾಕಿದ್ವಿ, ಎರಡ್ ಲೈನ್ ಹಾಕಿ ಈ ಕಡೆ ಬರ್ಬೇಕಂದ್ರೆ ಇನ್ಲಾ ಬರುತ್ತೆ ಅಂತ ಹೇಳಿದೆ ನಾನು, ಇನ್ಲಾ ಬಂತೀನಿ. ಓನ್ಲಿ ಡಾಟರ್ ಇನ್ ಲಾ ಅಂತಂದ್ರೆ ಒಬ್ಳು ಸೊಸೆ ಇದ್ದಾಳೆ, ಇನ್ನೊಬ್ಬ ಮಗ ಇದ್ರೂ ಕೂಡ ಅವನು ಮಗ ಮದುವೆ ಆಗಿಲ್ಲ. ಇದು ಪಾಸಿಬಲ್. ಅರ್ಥ ಆಯ್ತಾ? ಓಕೆ, ಇದು ಒಂದಾತು. ಆಮೇಲೆ ಇನ್ನೊಂದು ಕ್ವಶನ್ ಅಲ್ಲಿ ಏನ್ ಕೊಡ್ತಾನೆ, 3 ಪರ್ಸನ್ ಇದ್ದಾರೆ, 3 ಜನರೇಷನ್ ಇದೆ, 3 ಮ್ಯಾರಿಡ್ ಕಪಲ್ ಇದ್ದಾರೆ, ನೋ ಸಿಂಗಲ್ ಪೇರೆಂಟ್. ಇವೆಲ್ಲದ್ರಲ್ಲಿ ಮೀನಿಂಗ್ ಬೇಕು ನಮ್ಗೆ. 8 ಜನ ಇದ್ದಾರೆ ಇದೇನ್ ಬೇಡ. 3 ಜನರೇಷನ್ ಅಂತಂದ್ರೆ ಏನು? 3 ಜನರೇಷನ್. ನಮ್ದು 0th ಜನರೇಷನ್, ನಾವು ಒಂದ್ ಲೈನ್ ಅಲ್ಲಿ ಇದೀವಿ. ನಮ್ಮ ತಂದೆ ತಾಯಿ ಇರ್ತಾರಲ್ಲ ಅವರು ಫಸ್ಟ್ ಜನರೇಷನ್, ಈ ಕಡೆ ಸೆಕೆಂಡ್ ಒನ್ ಮೇಲೆ ನಮ್ ಅಜ್ಜ ಮುತ್ತಜ್ಜ ಇರ್ತಾರಲ್ಲ, ನಮ್ಮ ಅಜ್ಜ ಅಜ್ಜಿ ಇರ್ತಾರಲ್ಲ ಅವ್ರು ಸೆಕೆಂಡ್ ಜನರೇಷನ್. ಇವಾಗ 0, 1, 2 ಇವ್ ಮೂರು ಟೋಟಲ್ ಎಷ್ಟಾಯ್ತು? 1, 2, 3 ಜನರೇಷನ್ ಆಯ್ತು. 3 ಜನರೇಷನ್. 0 ಜನರೇಷನ್ ಅಂದ್ರೆ ಇದು ಒಂದ್ ಜನರೇಷನ್, ನಮ್ದು ಹೊಸ ಜನರೇಷನ್. ನಮ್ ತಂದೆ ತಾಯಿ ಅವ್ರದ್ದು ಅದು 2ನೇ ಜನರೇಷನ್, ಅಂದ್ರೆ ನಮ್ ಪ್ರಕಾರ ಫಸ್ಟ್ ಜನರೇಷನ್. ಆಮೇಲೆ ಅಜ್ಜ ಅಜ್ಜಿ ಅವ್ರು ಇರ್ತಾರೆ ಸೆಕೆಂಡ್ ಜನರೇಷನ್. ಇದು +2 ಬರಿತೀವಿ, ಇದು +1 ಬರಿತೀವಿ. ಸೆಕೆಂಡ್ ಜನರೇಷನ್ ಅಲ್ಲಿ ಇದು ಫಸ್ಟ್ ಜನರೇಷನ್, ಇದು 0 ಜನರೇಷನ್, ಇದು ಸೆಕೆಂಡ್ ಜನರೇಷನ್. ಟೋಟಲ್ 3 ಜನರೇಷನ್ ಅದು. ಇಲ್ಲಿ 1, 2, 3 3 ಆದ. ಇದಕ್ಕೆ 3 ಜನರೇಷನ್ ಅಂತ. 3 ಮ್ಯಾರಿಡ್ ಕಪಲ್ ಇದಾರೆ ಅಂತಂದ್ರೆ ಕಂಪಲ್ಸರಿ ಅದ್ರೊಳಗಡೆ 3 ಮ್ಯಾರಿಡ್ ಕಪಲ್ ಇರ್ಬೇಕು. ಮ್ಯಾರಿಡ್ ಕಪಲ್ ಅಂತಂದ್ರೆ ಮದುವೆ ಆದ ದಂಪತಿಗಳು, 3 ಜನ ದಂಪತಿಗಳು ಇರಬೇಕು. ಎ ಮ್ಯಾರಿಡ್ ಟು ಬಿ, ಎಕ್ಸ್ ಮ್ಯಾರಿಡ್ ಟು ವೈ, ಎಫ್ ಮ್ಯಾರಿಡ್ ಟು ಕೆ. ಈ ರೀತಿ 3 ದಂಪತಿಗಳು ಇರಬೇಕು. ಇವ್ರದ್ದು ಜೆಂಡರ್ ಫಿಕ್ಸ್ ಇದ್ರು ಬಂತು, ಇರ್ಲಿಲ್ಲ ಅಂತಂದ್ರು ಬಂತು. ಓಕೆ, ನೋ ಸಿಂಗಲ್ ಪೇರೆಂಟ್ ಅಂತ ಕೊಟ್ಟಾಗ, ಇವಾಗ ಎ ಇದ್ದಾನೆ, ಎ ಬಿ ಅಂತೇಳಿ ಮಗ ಇದ್ದಾನೆ, ಎ ಒಂದು ಮಗಳಿದಾರೆ ಅಂತ ಕೊಟ್ಟ. ಈ ತರ ಬರೆಯಕ್ ಆಗಂಗಿಲ್ಲ, ಈ ತರ ಇಲ್ಲ. ಯಾಕಂತಂದ್ರೆ ಇದು ನೋ ಸಿಂಗಲ್ ಪೇರೆಂಟ್ ಅಂತಂದ್ರೆ ಒಬ್ಬ ಹೆಂಡತಿ ತೀರ್ಕೊಂಡು ಅವನಿಗೆ ಒಂದ್ ಮಗ ಇದ್ದಾನೆ, ಅಥವಾ ಗಂಡ ತೀರ್ಕೊಂಡು ಹೆಂಡತಿಗೆ ಒಂದ್ ಮಗ ಅಥವಾ ಮಗಳಿದ್ದಾಳೆ, ಆ ರೀತಿಯ ಲೈನ್ ಇಲ್ಲಿ ನೀವು ಗ್ರಾಫ್ ಅಲ್ಲಿ ಬರಂಗಿಲ್ಲ ಅಂತ ಹೇಳ್ತಿರೋದು. ಇದು ನೋ ಸಿಂಗಲ್ ಪೇರೆಂಟ್ ಅಂದ್ರೆ ಕಂಪಲ್ಸರಿ ಪೇರೆಂಟ್ ಇಬ್ರು ಪ್ರೆಸೆಂಟ್ ಇರಬೇಕು. ಎ, ಇದು ಬಿ, ಇದ್ರ ಮಕ್ಕಳು ಸಿ. ಈ ರೀತಿ ಕಂಪಲ್ಸರಿ ಗಂಡ ಹೆಂಡತಿ 2 ಜನ ಇರ್ಲೇಬೇಕು. ಒಂದೇ ಒಂದು ಸಿಂಗಲ್ ಪೇರೆಂಟ್ ಇರೋ ಹಾಗಿಲ್ಲ. ಇದು ಒಂದು ಅರ್ಥ ಆಯ್ತು ಅನ್ಕೊಂತೀನಿ. ಏನೋ ಹಲವಾರು ಬೇಸಿಕ್ ಪಾಯಿಂಟ್ಸ್ ಇದಾವೆ, ನಾನು ಹೇಳ್ತಾ ಹೋದಂತ ಏನೋ ಜಾಸ್ತಿನೇ ಆಗ್ತಾವೆ. ಒಂದೊಂದ್ಸತಿ ಕ್ವಶನ್ ಅಲ್ಲಿ ಏನ್ ಕೊಡ್ತಾನೆ, ಮೇಲ್ 7 ಜನ ಇದಾರೆ ಅಂತ ಕೊಡ್ತಾನೆ. 7 ಜನದಲ್ಲಿ ಮೇಲ್ ಜಾಸ್ತಿ ಇದಾರೆ ಫಿಮೇಲ್ ಗಿಂತ ಅಂತಂದಾಗ ನಿಮ್ಗೆ ಏನಂತ ಬರೀಬೇಕು? ಅಟ್ಲೀಸ್ಟ್ 4 ಮೇಲ್ 3 ಫಿಮೇಲ್ ಆಗ್ಬೇಕು, ಅಥವಾ ಇದಕ್ಕಿಂತ ಕಡಿಮೆನೂ ಆಗ್ಬೋದು. ಅಟ್ಲೀಸ್ಟ್ ಈಗ 8 ಜನ ಇದಾರೆ, ಮೇಲ್ ಜಾಸ್ತಿ ಇದಾರೆ ಫಿಮೇಲ್ ಕಡಿಮೆ ಇದಾರೆ ಅಂತಂದ್ರೆ 4 ಆಗಕ್ ಸಾಧ್ಯನೇ ಇಲ್ಲ. ಇದ್ರೊಳಗಿನ ಒಂದ್ ಇದಕ್ಕೆ ಹೋಗಿ ಮೇಲ್ ಎಷ್ಟಾಗ್ತಾರೆ 5, ಫಿಮೇಲ್ ಎಷ್ಟಾಗ್ತಾರೆ 3, ಮೇಲ್ ಜಾಸ್ತಿ ಇದಾರೆ ಅಂತ. ಈ ರೀತಿಗಳು ಕ್ವಶನ್ಸ್ಗಳು ಬರ್ತಾವ. ಕ್ವಶನ್ಸ್ ಬಂದಾಗ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಕ್ವಶನ್ ಟ್ರೈ ಮಾಡ್ರಿ ನೀವು. ಟೈಮರ್ ಇರುತ್ತೆ, ಟೈಮ್ ಆದ ನಂತರ ನಾನು ಹೇಳ್ತೀನಿ. ಪ್ರತಿಯೊಂದು ಕ್ವಶನ್ಗೂ ನಿಮ್ಗೆ 2 ನಿಮಿಷ ಟೈಮ್ ಸಿಗುತ್ತೆ.
ಅದಕ್ಕೆ ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. Okay. Study the following information below and answer the following question. A family comprises of 7 members. ಫ್ಯಾಮಿಲಿ ಒಳಗಡೆ 7 ಜನ ಇದ್ದಾರೆ ಟೋಟಲ್. 7 ಜನ ಇದ್ದಾರೆ. ಪಿ ಕ್ಯೂ ಆರ್ ಎಸ್ ಅಂತ RSTUV 7 ಜನ ಇದ್ದಾರೆ. ದೇರ್ ಆರ್ 2 ಮ್ಯಾರಿಡ್ ಕಪಲ್ಸ್. 2 ಮ್ಯಾರಿಡ್ ಕಪಲ್ ಇದ್ದಾರೆ ಇನ್ನ ಫ್ಯಾಮಿಲಿ. ಆಯ್ತು, ಡೈರೆಕ್ಟ್ ಮುಂದೇನು ಕೊಟ್ಟಿದ್ದಾನೆ ಕ್ಲೂಸ್ ಕೊಟ್ಕೊಂತ ಹೋಗಿದ್ದಾನೆ. ಕನ್ನಡದಲ್ಲಿ ಸಾಲ್ವ್ ಮಾಡಿದ್ರೆ ಇನ್ನು ಈಸಿನೇ ಆಗತ್ತೆ ನಿಮ್ಗೆ, ಬಟ್ ನಾವು ಇಂಗ್ಲಿಷ್ ಅಲ್ಲಿ ಮಾಡೋಣ. ಫಸ್ಟ್ ಇಲ್ಲಿಂದ ಬರ್ರಿ. ಆರ್ ಇಸ್ ಅ ಸಿಸ್ಟರ್ ಆಫ್ ಕ್ಯೂ. ಟೋಟಲ್ 2 ಮ್ಯಾರಿಡ್ ಕಪಲ್ ಇದ್ದಾರೆ. ಆರ್ ಅನ್ನುವ ವ್ಯಕ್ತಿ ಏನಿದ್ದಾರೆ ಸಿಸ್ಟರ್ ಆಫ್ ಕ್ಯೂ. ಆರ್ ಅನ್ನುವ ವ್ಯಕ್ತಿ ಕ್ಯೂದ ಸಿಸ್ಟರ್ ಇದ್ದಾರೆ. ಆರ್ ಇಸ್ ಅ ಸಿಸ್ಟರ್ ಆಫ್ ಕ್ಯೂ. ಆರ್ ಫಿಮೇಲ್ ಆಯ್ತು. ಕ್ಯೂದ ರಿಲೇಷನ್, ಕ್ಯೂದು ಏನ್ ಇದು ಐತಿ ಗೊತ್ತಿಲ್ಲ, ಮೇಲ್ ಐತೆ ಫಿಮೇಲ್ ಇದಾರೋ ಗೊತ್ತಿಲ್ಲ. ಕ್ಯೂದು ಜೆಂಡರ್ ಡಿಫೈನ್ ಆಗಲಿಲ್ಲ. ಪಿ ಇಸ್ ದ ಫಾದರ್ ಆಫ್ ಕ್ಯೂ. ಪಿ ಎನ್ನುವ ವ್ಯಕ್ತಿ ಏನಿದಾರಲ್ಲ ಅವನು ಯುದ ಫಾದರ್ ಇದ್ದಾನೆ. ಸೈಡ್ ಕ್ಲೂ ಬರ್ಕೊಂಡ್ ತಗೋದು. ಟಿ ಈಸ್ ದ ಬ್ರದರ್ ಆಫ್ ಯು. ಯುದ ಬ್ರದರ್ ಯಾರಿದ್ದಾರೆ? ಟಿ ಇದ್ದಾರೆ. ಟಿ ಈಸ್ ದ ಬ್ರದರ್ ಆಫ್ ಯು. ಓಕೆ. ಅಂಡ್ ಯು ಈಸ್ ಫಿಮೇಲ್. ಯು ಏನಿದ್ದಾರೆ? ಫಿಮೇಲ್ ಇದ್ದಾರೆ. ಓಕೆ. ವಿ ಈಸ್ ದ ಮದರ್ ಆಫ್ ಕ್ಯೂ. ಕ್ಯೂದು ಮದರ್ ಯಾರಿದ್ದಾರೆ? ವಿ. ವಿ ಏನಿದ್ದಾರೆ? ಕ್ಯೂದು ಮದರ್ ಇದ್ದಾರೆ. ರೌಂಡ್ ಹಾಕ್ತಿವಿ. ರೌಂಡ್ ಎದಕ್ಕೆ ಹಾಕ್ತಿದ್ದೇನೆ ಅಂದ್ರೆ ಫಿಮೇಲ್ ಇದ್ದಾರೆ, ಮದರ್ ಅಂದ್ರೆ ಫಿಮೇಲ್. ವಿ ಇಸ್ ದ ಮದರ್ ಆಫ್ ಕ್ಯೂ. ಎಸ್ ಈಸ್ ಮದರ್ ಇನ್ ಲಾ ಆಫ್ ವಿ. ಎಸ್ ಎನ್ನುವರು ಏನಿದ್ದಾರೆ? ವಿ ಇದು ಮದರ್ ಇನ್ ಲಾ ಇದೆ. ಇವಾಗ ನಾವು 2 ಮ್ಯಾರಿಡ್ ಕಪಲ್ ಮಾಡಬೇಕು. ಟೋಟಲ್ 7 ಜನ ಇದ್ದಾರೆ. ಎಸ್ ಈಸ್ ಮದರ್ ಇನ್ ಲಾ ಆಫ್ ವಿ. ವಿ ಇಲ್ಲಿ ಬಂದಿದ್ದಾರೆ. ವಿ ಮದರ್ ಇನ್ ಲಾ ಎಸ್ ಆಗ್ಬೇಕಂತಂದ್ರೆ ವಿ ಅನ್ನೋರು ಯಾರಿಗೋ ಒಬ್ಬರಿಗೆ ಮದುವೆ ಆಗ್ಬೇಕು. ಮದುವೆ ಆದ ನಂತರ ಅವರ ತಾಯಿ ಏನಿರ್ತಾರೆ? ಎಸ್ ಇರ್ತಾರೆ. ಈ ರೀತಿ ಗ್ರಾಫ್ ಆಗುತ್ತೆ. ಇದು ಅರ್ಥ ಆಗತ್ತದ ಅಂತ ಅನ್ಕೊಂತೀನಿ ನಾನು. ಒಂದ್ ಸೆಕೆಂಡ್ ಇದು ಕೆಳಗಡೆ ಬರೀತೀನಿ. ಇಲ್ಲಿ ನೋಡ್ರಿ ಇದು ಏನ್ ಹೇಳತ್ತೈತಿ. ಫಸ್ಟ್ ಇಂದ ಆರ್ ಇದು ಸಿಸ್ಟರ್ ಆಫ್ ಕ್ಯೂ. ಆರ್ ಎನ್ನುವರು ಕ್ಯೂದು ಸಿಸ್ಟರ್. ಓಕೆ. ಪಿ ಇಸ್ ಫಾದರ್ ಆಫ್ ಯು ಅದಾಯ್ತು. ಆಮೇಲೆ ಟಿ ಇಸ್ ಬ್ರದರ್ ಆಫ್ ಯು ಆಯ್ತು. ಅದಾದ ನಂತರ ಯು ಇಸ್ ಫಿಮೇಲ್ ಆಯ್ತು. ವಿ ಇಸ್ ಮದರ್ ಆಫ್ ಕ್ಯೂ. ವಿ ಇಸ್ ಮದರ್ ಆಫ್ ಕ್ಯೂ. ಕ್ಯೂದು ಮದರ್ ಯಾರಿದ್ದಾರೆ? ವಿ ಇದಾರೆ. ಇದು ರೌಂಡ್ ಬಂತು. ರೌಂಡ್ ಎದ್ ಬಂತಂದ್ರೆ ಮದರ್ ಫಿಮೇಲ್ ಇದಾರೆ. ಎಸ್ ಇಸ್ ಮದರ್ ಇನ್ ಲಾ ಆಫ್ ವಿ. ಮದರ್ ಇನ್ ಲಾ ಆಫ್ ವಿ ಅಂತಂದ್ರೆ ಮದರ್ ಇನ್ ಲಾ ಅಂತಂದ್ರೆ ಅತ್ತೆ. ಅತ್ತೆ ಆಗ್ಬೇಕಂತಂದ್ರೆ ಯಾವ ರೀತಿ ಆಗ್ಬೇಕು? ಇದು ವಿ ಯಾರಿಗೋ ಒಬ್ಬನಿಗೆ ಮದುವೆ ಆಗಿರ್ತಾರೆ. ಅವಳ ತಾಯಿ, ಅವನ ತಾಯಿ ಯಾರಿರ್ತಾರಲ್ಲ ಅವನ ತಾಯಿ ಯಾರಿದ್ದಾರೆ? ಎಸ್ ಇದಾರೆ. ಅವಳು ಏನಿದಾಳೆ? ವಿ ಇದು ಅತ್ತೆ ಇದ್ದಾಳೆ. ವಿ ಇದು ಅತ್ತೆ. ವಿ ಇದು ಮದರ್ ಇನ್ ಲಾ. ಮದರ್ ಇನ್ ಲಾ ಯಾರಾದ್ರೂ ಎಸ್ ಆದ್ರು. ಟೋಟಲ್ ಜನ ಇರೋದು 7 ಜನ. ಇವಾಗ ಇದು ತಂದು ಇದರಲ್ಲಿ ಫಿಕ್ಸ್ ಮಾಡ್ಬೇಕಂತಂದ್ರೆ ಎಲ್ಲಿ ಫಿಕ್ಸ್ ಮಾಡ್ತೀರಾ ನೀವು? ಇದು ತಂದು ಇದರಲ್ಲಿ ಫಿಕ್ಸ್ ಮಾಡ್ಬೇಕು ಅಥವಾ ಇದು ಇದರಲ್ಲಿ ಫಿಕ್ಸ್ ಮಾಡ್ಬೇಕು? ಟೋಟಲ್ 1 2 3 4 5 6 7 8 ಜನ ಆಯ್ತು. ಇಲ್ಲೊಂದು ಖಾಲಿ ಪ್ಲೇಸ್ ಇದೆಲ್ಲ. ಖಾಲಿ ಪ್ಲೇಸ್ ಅಲ್ಲಿ ಇವು 2ರಲ್ಲಿರೋ ಒಬ್ಬ ಮೇಲ್ ಇಲ್ಲಿ ಬರ್ಬೇಕು. ಪಿ ಇಲ್ಲಿ ಬಂತಂದ್ರೆ ನೆಕ್ಸ್ಟ್ ಏನ್ ಕೊಟ್ಟಿದ್ರೆ? ಟಿ ಇಸ್ ಬ್ರದರ್ ಆಫ್ ಯು. ಯು ಇಸ್ ಅ ಫಿಮೇಲ್. ವಿ ಇಸ್ ಮದರ್ ಇನ್ ಲಾ ಆಫ್ ಕ್ಯೂ. ಹಾ, ಇವಾಗ ಪಿ ಇಲ್ಲಿ ಬಂತಂದ್ರೆ ಪಿ ವಿ ಜೊತೆ ಮದುವೆ ಆಗಿತ್ತಂತಂದ್ರೆ ಪಿ ಅಂಡ್ ವಿ ಆಯ್ತಂದ್ ಮದುವೆ ಆಯ್ತಂದ್ರೆ ಇದಕ್ಕೆ ಇನ್ನೂ 2 ಮಕ್ಕಳು ಆಗ್ತಾರೆ. ಯಾರು? ಯು ಮತ್ತು ಟಿ. 4 ಜನ ಇದು ಆಯ್ತು. ದೇರ್ ಆರ್ 2 ಮ್ಯಾರಿಡ್ ಕಪಲ್ ಆಗ್ಬೇಕಲ್ಲ. 2 ಮ್ಯಾರಿಡ್ ಕಪಲ್ ಆಗಕ್ ಸಾಧ್ಯನೇ ಇಲ್ಲ. ಇಲ್ಲಿ ಪಿ ಇಲ್ಲಿ ತಗೊಳ್ಳಿ ಒಂದ್ಸತಿ. ಇದ್ರೊಳಗೆ ಇಲ್ಲಿ ಒಂದ್ ಮೇಲ್ ಬರ್ಬೇಕು. ಒಟ್ಟೆ 1 2 3 1 2 3 6 ಆಯ್ತು. 7 8 ಅದಾರ. 8 ಆಗ್ಬಾರ್ದು ಅಂತಂದ್ರೆ ಇದ್ರೊಳಗಿರೋ ಒಬ್ಬ ಮೇಲ್ ಇದ್ರಲ್ಲಿ ಬರ್ಬೇಕು. ಪಿ ಇಲ್ಲಿ ತಗೊಂಡ್ವಿ. ಪಿ ಇಲ್ಲಿ ತಗೊಂಡಾಗ ಏನಾಗತ್ತೆ? ಇದ್ರ ರಿಲೇಷನ್ ಇದ್ರದೇ ಮಕ್ಳು ಏನು? ಯು ಒಬ್ಬ ಆಗ್ತಾರ, ಟಿ ಒಬ್ಬ ಆಗ್ತಾನ,
ಇವಾಗ ನೋಡ್ರಿ ಒಂದೇ ಒಂದು ಮ್ಯಾರಿಡ್ ಕಪಲ್ ಆಯ್ತು, ಅದಕ್ಕೋಸ್ಕರ ನಾವ್ ಎಲ್ಲಿ ತಗೋತೀವಿ, ಇಲ್ಲಿ ಪಿ ಇಲ್ಲ, ಇಲ್ಲಿ ಏನ್ ಬರ್ಬೇಕು, ಟಿ ಬಂತ ಅನ್ಕೊಳ್ಳೋಣ. ಟಿ ಇಲ್ಲಿ ಬಂತಂತಂದ್ರೆ ಟಿ ದ ಸಿಸ್ಟರ್ ಯು ಇದಾಳೆ, ಆಮೇಲೆ ಟಿ ದ ಫಾದರ್ ಪಿ ಇದನ್ನ, ಮದರ್ ಎಸ್ ಆಯ್ತು, ಅಂದ್ರೆ ಇವರಿಬ್ರು ಮ್ಯಾರಿಡ್ ಕಪಲ್ ಆಯ್ತು. ಇದು ಮೇಲ್ ಆಯ್ತು. ಇಲ್ಲೊಂದು ಮ್ಯಾರಿಡ್ ಕಪಲ್, ಇಲ್ಲೊಂದು ಮ್ಯಾರಿಡ್ ಕಪಲ್, ಎರಡು ಮ್ಯಾರಿಡ್ ಕಪಲ್ ಸಿಕ್ಕು. ಇದು ಇದ್ರದ್ದು ಆನ್ಸರ್ ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ನೀವು ಸಾಲ್ವ್ ಮಾಡಿದ್ರ ಅಂತ ಅನ್ಕೋತೀನಿ. ಏನೈತೆ, ಹೌ ವಿ is related to P. How V is related to P. V ಎಲ್ಲೈತೆ, ಇಲ್ಲ. P ಎಲ್ಲದ, ಇಲ್ಲ. V ಫಿಮೇಲ್ ಅದ, P ಮೇಲ್ ಅದ. ಆಮೇಲೆ P ದ ಮಗ ಟಿ, ಟಿ ದ ಹೆಂಡತಿ ವಿ, ಅಂದ್ರೆ ಮಗನ ಹೆಂಡತಿ. ಮಗನ ಹೆಂಡತಿಗೆ ಏನ್ ಕರಿತೀವಿ, ಡಾಟರ್ ಇಲ್ಲ, ಸೊಸೆ. ಇಲ್ಲ ಐತೆ ನೋಡ್ರಿ, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಹೌ ಟಿ is related to R. ಟಿ ಎಲ್ಲದನ, ಇಲ್ಲಿ. ಆರ್ ಎಲ್ಲೈತೆ, ಇಲ್ಲಿ. ಆರ್ ಟಿ ಯಾವ ರೀತಿ ರಿಲೇಷನ್ ಐತೆ, ಟಿ ಮಗ ಆರ್ ಇದಾನೆ, ಅಂದ್ರೆ ಆರ್ ತಂದೆ ಟಿ, ಫಾದರ್ ಆಯ್ತು. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಕ್ಯೂ ಅಂಡ್ ಎಸ್. ಕ್ಯೂ ಅಂಡ್ ಎಸ್ ಮತ್ತೆ ರಿಲೇಷನ್ ಕೇಳಬೇಕು. ಕ್ಯೂ ಜೆಂಡರ್ ಫಿಕ್ಸ್ ಇಲ್ಲ, ಇಲ್ಲಿ ಎಲ್ಲರ ಕ್ಯೂ ಜೆಂಡರ್ ಕೊಟ್ಟಿದ್ದ ಅಂತಂದ್ರೆ ರಾಂಗ್ ಆಗುತ್ತೆ. ಕ್ಯೂ ಇಸ್ ಬ್ರದರ್, ಇದು ರಾಂಗ್ ಆಯ್ತು. ಯಾಕಂತಂದ್ರೆ ಕ್ಯೂ ಜೆಂಡರ್ ಫಿಕ್ಸ್ ಇಲ್ಲ. ಕ್ಯೂ ಅಂಡ್ ಎಸ್ ಆರ್ ಕಸಿನ್, ಇಲ್ಲ, ಇವರಿಬ್ರು ಕಸಿನ್ ಇಲ್ಲ. ಎಸ್ ಮೇಲ್ಗಡೆ ಇದಾನೆ, ಎರಡು ಜನರೇಷನ್ ಮೇಲ್ಗಡೆ ಇದಾನೆ, ಇದು ರಾಂಗ್ ಆಯ್ತು. ಕ್ಯೂ ಇಸ್ ಅ ಗ್ರ್ಯಾಂಡ್ ಸನ್ ಆಫ್ ಎಸ್. ಕ್ಯೂ ಎಸ್ ಎಲ್ಲೈತೆ, ಕ್ಯೂ ಇಲ್ಲಿ ಗ್ರ್ಯಾಂಡ್ ಸನ್ ಅಂದಿರೋದು ಕೂಡ ರಾಂಗ್ ಆಯ್ತು. ಯಾಕಂತಂದ್ರೆ ಗ್ರ್ಯಾಂಡ್ ಸನ್ ಅಂತ ಡೆಫಿನೆಟ್ ಆಗಿ ಹೇಳಕ್ ಆಗಂಗಿಲ್ಲ, ಯಾಕಂದ್ರೆ ಇವ್ರದ್ದು ಜೆಂಡರ್ ಫಿಕ್ಸ್ ಇಲ್ಲ. ಎಸ್ ಇಸ್ ಗ್ರ್ಯಾಂಡ್ ಮದರ್ ಆಫ್ ಕ್ಯೂ. ಎಸ್ ಗ್ರ್ಯಾಂಡ್ ಮದರ್ ಆಫ್ ಕ್ಯೂ ಐತೆ, ಕರೆಕ್ಟ್, ಇದು ಕರೆಕ್ಟ್ ಆಯ್ತು. ಯಾಕಂತಂದ್ರೆ ಎಸ್ ಕ್ಯೂದು ಗ್ರ್ಯಾಂಡ್ ಮದರ್ ಇದಾರೆ ಇವ್ರು. ಎಸ್ ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಗ್ರ್ಯಾಂಡ್ ಮದರ್ ಅಂದ್ರೆ ಅಜ್ಜಿ ಇದಾರೆ. ನೆಕ್ಸ್ಟ್ ಕ್ವಶನ್. ಓಕೆ, ಕಂಪ್ಲೀಟ್ ಮಾಡಿದ್ರ ಅಂತ ಅನ್ಕೊಂತೀನಿ. ಇದು ಅರ್ಥ ಆಯ್ತು ಅನ್ಕೊಂತೀನಿ ಪೂರ್ತಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ, ಟ್ರೈ ಮಾಡ್ರಿ. ನೆಕ್ಸ್ಟ್ ಕ್ವಶನ್ 2 ನಿಮಿಷ ಟೈಮ್ ಇರುತ್ತೆ. ಟ್ರೈ ಮಾಡಿದ್ರ ಅಂತ ಅನ್ಕೊಳ್ತೀನಿ. ನೋಡೋಣ ಏನೈತೆ ಕ್ವಶನ್. Study the following information carefully and answer the question. The family consists of 6 members. 6 ಜನ ಇದ್ದಾರೆ. ನೆಕ್ಸ್ಟ್ ಕಂಟಿನ್ಯೂ ಕೊಟ್ಬಿಟ್ಟಿದ್ದಾನೆ. ಎ ಅಂಡ್ ಸಿ ಆರ್ ಮ್ಯಾರಿಡ್ ಕಪಲ್ಸ್ ಅಂಡ್ they have a child B. C is not the mother of B. Okay, continue ಕೊಟ್ಬಿಟ್ಟಿದ್ದಾನೆ. ಪ್ಯಾರಾಗ್ರಾಫ್ ಮಾಡೋಣ. A family consists of 6 members. 6 ಜನ ಫ್ಯಾಮಿಲಿ ಒಳಗಡೆ ಇದ್ದಾರೆ. 6 ಜನ ಇದ್ದಾರೆ ಫ್ಯಾಮಿಲಿ. ಓಕೆ,
6 ಮೆಂಬರ್ಸ್ ಇದ್ದಾರೆ. ನೆಕ್ಸ್ಟ್ ಎ ಅಂಡ್ ಸಿ ಆರ್ ಮ್ಯಾರಿಡ್ ಕಪಲ್ಸ್. ಎ ಮತ್ತು ಸಿ ಇವರಿಬ್ರು ಮ್ಯಾರಿಡ್ ಕಪಲ್ ಇದ್ದಾರೆ. ಇವರಿಬ್ರು ಯಾರ ಮೇಲೆ ಯಾರ ಮೇಲೆ ಗೊತ್ತಿಲ್ಲ. ಅಂಡ್ ದೇ ಹ್ಯಾವ್ ಅ ಚೈಲ್ಡ್ ಬಿ. ಇವರಿಬ್ಬರಿಗೆ ಒಂದು ಚೈಲ್ಡ್ ಏನೈತೆ ಬಿ ಅಂತ ಚೈಲ್ಡ್. ಸಿ ಇಸ್ ನಾಟ್ ದ ಮದರ್ ಆಫ್ ಬಿ. ಬಿ ಇದು ಮದರ್ ಇಲ್ಲ. ಸಿ ಮದರ್ ಇಲ್ಲ ಅಂತಂದ್ರೆ ಸಿ ಮದರ್ ಇಲ್ಲ ಅಂತಂದ್ರೆ ಎ ಮದರ್ ಆಗ್ತಾರೆ, ಇವರು ಫಾದರ್ ಆಗ್ತಾರೆ. ಇದು ಲೈನ್ ಅರ್ಥ ಆಯ್ತು ಅನ್ಕೊಂತೀನಿ. ಸಿ ಇಸ್ ನಾಟ್ ದ ಮದರ್ ಆಫ್ ಬಿ ಅಂತಂದ್ರೆ ಸಿ ಬಿ ಮದರ್ ಇಲ್ಲ, ಬಟ್ ಇವ್ರಿಬ್ಬರು ಚೈಲ್ಡ್ ಬಿ ಐತಿ. ಹಂಗಿದ್ರೆ ಇವ್ರು ಮದರ್ ಇಲ್ಲ ಅಂತಂದ್ರೆ ಫಾದರ್ ಆಗಿದೆ. ಇಲ್ಲಿ ಕೆಳಗಡೆ ಹೋದ್ರೆ ಕನ್ನಡದಲ್ಲಿ ಎ ಅಂಡ್ ಸಿ ಆರ್ ವಿವಾಹಿತರು ಮತ್ತು ಅವರಿಗೆ ಬಿ ಎಂಬ ಮಗು ಇದೆ. ಸಿ ಮತ್ತು ಬಿ, ಸಿ ಬಿಯ ತಾಯಿ ಅಲ್ಲ, ಸಿ ಬಿಯ ತಾಯಿ ಅಲ್ಲ, ಹಾಗಿದ್ರೆ ತಂದೆ ಆಗಿರ್ತಾನೆ. ನೆಕ್ಸ್ಟ್ ಇ ಅಂಡ್ ಸಿ, ಇ ಸಿ ಎಸ್ ಸಹೋದರ. ಇ ಏನಿದೆ ಅಂದ್ರೆ ಸಿ ಎಸ್ ಸಹೋದರ. ಇ ಇಸ್ ಬ್ರದರ್ ಆಫ್ ಸಿ. ಈಗ ಬ್ರದರ್ ಅಂದ್ರೆ ಬಾಕ್ಸ್ ಆಗಿದೆ. ಎಫ್ ಇಸ್ ಬ್ರದರ್ ಆಫ್ ಬಿ ಅಂಡ್ ಡಿ. ಎಫ್ ಏನಲ್ಲ ಬ್ರದರ್ ಆಫ್ ಬಿ ಮತ್ತು ಡಿ ಇದ್ದಾರೆ. ಎಫ್ ಇಸ್ ಬ್ರದರ್ ಆಫ್ ಬಿ, ಸಾರಿ ಡಿ ಏನಿಲ್ಲ, ಎಫ್ ಇಸ್ ಬ್ರದರ್ ಆಫ್ ಬಿ. ಎಫ್ ಏನಿದಾನಲ್ಲ ಇವನು ಬ್ರದರ್ ಆಫ್ ಬಿ ಇದಾನೆ, ಬ್ರದರ್ ಆಫ್ ಬಿ. ಇದು ಬಿ ಐತಲ್ಲ, ಬಿ ಇಸ್ ಬ್ರದರ್ ಎಫ್. ಡಿ ಇಸ್ ಡಾಟರ್ ಆಫ್ ಎ. ಡಿ ಅನ್ನೋಳು ಏನಿದ್ದಾರೆ ಎ ಡಾಟರ್ ಇದೆ. ಡಿ ಬಿ ಜೆಂಡರ್ ಫಿಕ್ಸ್ ಆಗಿಲ್ಲ, ತಲೆ ಬಿ ಜೆಂಡರ್ ಫಿಕ್ಸ್ ಆಗೈತೆ ಅಂದ್ರೆ ಎಲ್ಲಿ ಇಲ್ಲ ಅಂತ. ಬಿ ಜಲ್ದಿ ಜೆಂಡರ್ ಫಿಕ್ಸ್ ಆಗಿಲ್ಲ. ಎಸ್ ಇಸ್ ಬ್ರದರ್ ಆಫ್ ಬಿ ಅಂತ ಗೊತ್ತಾನೆ, ಬಿ ಜೆಂಡರ್ ಫಿಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಇದೇ ಆನ್ಸರ್ ಹೇಳ್ತಾರೆ. ಕ್ವಶನ್ ಸಾಲ್ವ್ ಮಾಡಿ. ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಇನ್ಕರೆಕ್ಟ್ ಅಂದ್ರೆ ರಾಂಗ್ ಸ್ಟೇಟ್ಮೆಂಟ್ ಆಗೋದು. ಅದಕ್ಕೆ ಈ ಇಸ್ ಬ್ರದರ್ ಇನ್ ಲಾ ಆಫ್ ಎ. ಈ ಇಸ್ ಬ್ರದರ್ ಇನ್ ಲಾ ಆಫ್ ಎ ಅಂತಂದ್ರೆ ಈ ಎ ಮಾ ಅಂತ ಹೇಳುದು. ಈ ಇಸ್ ಬ್ರದರ್ ಇನ್ ಲಾ ಆಫ್ ಎ. ಈ ಇಸ್ ಬ್ರದರ್ ಇನ್ ಲಾ ಆಫ್ ಎ. ಕರೆಕ್ಟ್. ಹೌದು, ಬ್ರದರ್ ಇನ್ ಲಾನೇ ಐತೆ. ಬ್ರದರ್ ಇನ್ ಲಾ ಅಂತಂದ್ರೆ ಇಲ್ಲಿ ನೋಡ್ರಿ, ಅಣ್ಣನ ಸಾರಿ ಗಂಡನ ತಮ್ಮ ಅಥವಾ ಅಣ್ಣನಿಗೆ ಏನಂತ ಹೇಳ್ತಾರೆ ಬ್ರದರ್ ಇನ್ ಲಾ ಅಂತ ಹೇಳ್ತಾರೆ. ಆ ಹುಡುಗಿಯ ಗಂಡನ ಅಣ್ಣ ಅಥವಾ ತಮ್ಮನಿಗೆ ಬ್ರದರ್ ಇನ್ ಲಾ ಅಂತ ಹೇಳ್ತಾರೆ. ಅಕ್ಕ ಅಥವಾ ತಂಗಿಗೆ ಸಿಸ್ಟರ್ ಇನ್ ಲಾ ಅಂತ ಹೇಳ್ತಾರೆ. ಒಂದೇ ಬ್ಲಾಕ್. ನೆಕ್ಸ್ಟ್ ಡಿ ಸಿಸ್ಟರ್ ಆಫ್ ಎಫ್. ಡಿ ಅನ್ನೋಳು ಸಿಸ್ಟರ್ ಆಫ್ ಎಫ್ ಇದ್ದಾರೆ. ಹೌದು, ಇವ್ರು ಒಂದೇ ಲೈನ್ ಅಲ್ಲಿ ಇರೋದು. ಇವ್ರು ಅಣ್ಣ ತಂಗು ಅಕ್ಕ ತಂಗಿ ಇರ್ತಾರೆ. ಯಾವ್ದು ಸಿಸ್ಟರ್ ಇದಾರೆ. ಡಿ ಒಂದು ಕರೆಕ್ಟ್ ಆಯ್ತು. ಎಫ್ ಇಸ್ ಮೇಲ್. ಎಫ್ ಇಸ್ ಮೇಲ್. ಹೌದು, ಇದನ್ನು ಕರೆಕ್ಟ್ ಐತೆ. ಆಮೇಲೆ ಎ ಇಸ್ ಫಿಮೇಲ್. ಎ ಇಸ್ ಫಿಮೇಲ್, ಇದನ್ನು ಕರೆಕ್ಟ್ ಐತೆ. ಏನ್ ಕೇಳಿದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಇದರಲ್ಲಿ ಯಾವುದು ಇಲ್ಲ. ಆಪ್ಷನ್ ಏನೈತೆ ಇ ಕರೆಕ್ಟ್ ಆಗ್ತದೆ. ಇದರ ಆನ್ಸರ್ ಇತ್ತು ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. How is D related to F? F ಎಲ್ಲ ಐತಿ, D ಇಲ್ಲ. Sister. How is D related to F? F is sister. Sorry, D is sister. How is E related to F? E ಯಾವ ರಿಲೇಷನ್ ಐತೆ? ಇವರ ತಂದೆಯ ಅಣ್ಣ ಅಂದ್ರೆ ಅಂಕಲ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನಾವಲ್ಲಿ ಕೊಟ್ಟಿರೋದು ಹಂಗೈತಿ. ಅಂಕಲ್ ಅಂತಾರೆ ಚಿಕ್ಕ. ಸಾಲ್ವ್ ಮಾಡಿದ್ರು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಟೈಮ್ ಮಾಡ್ರಿ. 2 ನಿಮಿಷ ಟೈಮ್ ಇರುತ್ತೆ. ಟೈಮ್ ಮಾತ್ರ ನಾನು ಹೇಳ್ತೀನಿ. ಇಲ್ಲಿ ಈ ಕ್ವಶನ್ ಅಲ್ಲಿ ಬಂದಿರ್ಬೇಕಲ್ಲ, ಓನ್ಲಿ ಚೈಲ್ಡ್, ನೋ ಸಿಂಗಲ್ ಪೇರೆಂಟ್ ಐತೆ. ಆ ಲೈನ್ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ನೋ ಸಿಂಗಲ್ ಪೇರೆಂಟ್.
ಓಕೆ 14 ಇಂದ 16 ಕ್ವಶನ್. ಸ್ಟಡಿ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ಸ್. ಫ್ಯಾಮಿಲಿ ಕನ್ಸಿಸ್ಟ್ ಆಫ್ 8 ಫ್ಯಾಮಿಲಿ ಮೆಂಬರ್ಸ್. 8 ಫ್ಯಾಮಿಲಿ ಮೆಂಬರ್ಸ್ ಅದರ. ಅವ್ರ ನೇಮ್ ಕೊಟ್ಟಿದ್ದೇನೆ. ವಿತ್ 3 ಮ್ಯಾರಿಡ್ ಕಪಲ್ಸ್. 3 ಮ್ಯಾರಿಡ್ ಕಪಲ್ಸ್ ಇದಾರೆ. ನೋ ಸಿಂಗಲ್ ಪೇರೆಂಟ್. ಯಾವುದೇ ರೀತಿಯ ಸಿಂಗಲ್ ಪೇರೆಂಟ್. ನೋ ಸಿಂಗಲ್ ಪೇರೆಂಟ್. ಇದು ಕಂಪಲ್ಸರಿ ಬರೀಲೇಬೇಕು. ಇದು ಬರೆದ್ರೆ ನಮ್ಗೆ ಒಂದೊಂದು ಕ್ಲೀವ್, ಈಗ ಕೆಲವೊಂದು ಕ್ಲೀವ್ಗಳು ಕಡಿಮೆ ಇರ್ತಾವ. ಕಡಿಮೆ ಇದ್ದಾಗ ಎರಡೇ ಮ್ಯಾರಿಡ್ ಕಪಲ್ ಅದು ನಾವು ಸಾಲ್ವ್ ಮಾಡ್ಬೇಕಂತಂದ್ರೆ ಅದ್ರ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ 3 ಮ್ಯಾರಿಡ್ ಕಪಲ್. ಇದು ಒಂದು ಕ್ಲೀವ್ನೇ. ಆಮೇಲೆ 8 ಜನ ಇದಾರೆ, ಇದು ಒಂದು ಕ್ಲೀವ್ನೇ. ನೋ ಮ್ಯಾರಿಡ್ ಕಪಲ್ ಇದು ಒಂದು ಕ್ಲೀವ್ನೇ. ಈ ಕ್ಲೀವ್ಗಳನ್ನ ನಾವು ಕರೆಕ್ಟ್ ಆಗಿ ಬರೀಲೇಬೇಕಾಗತ್ತೆ. ಈ ಮೊದಲು ಏನ್ ಕೊಟ್ಟಿರ್ತಾನಲ್ಲ ಅದು ಬರೀರಿ, ಮೊದಲು ಬರ್ಕೊಂಡ್ಬಿಡೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೀವು ಕನ್ನಡದಲ್ಲೂ ಸಾಲ್ವ್ ಮಾಡಬಹುದು, ಈಸಿ ಐತಿ ಕನ್ನಡದಲ್ಲಿ ಕೂಡ. ಓಕೆ, 8 ಜನ ಇದಾರೆ, 3 ಮ್ಯಾರಿಡ್ ಕಪಲ್ ಇದಾರೆ, ನೋ ಸಿಂಗಲ್ ಪೇರೆಂಟ್. ಓಕೆ, ನೆಕ್ಸ್ಟ್. ಬಿ ಈಸ್ ದ ಸಿಸ್ಟರ್ ಇನ್ ಲಾ ಆಫ್ ಎಚ್ ಅಂಡ್ ವೈಸ್ ವರ್ಸ. ಬಿ ಈಸ್ ದ ಸಿಸ್ಟರ್ ಇನ್ ಲಾ ಆಫ್ ಎಚ್ ಅಂಡ್ ವೈಸ್ ವರ್ಸ ಅಂತಂದ್ರೆ ಇದ್ರ ಅರ್ಥ ಏನು? ಸಿಸ್ಟರ್ ಇನ್ ಲಾ ಅಂತಂದ್ರೆ ಯಾರಿಗೆ ಕರಿತೀವಿ ನಾವು? ನಿಮ್ಮನ್ನ ನೀವು ಇಮ್ಯಾಜಿನ್ ಮಾಡ್ಕೊಡ್ರಿ. ನಿಮ್ಮ ಅಣ್ಣನ ಹೆಂಡತಿಗೆ ಏನು ಕರೀತಾರೆ? ಸಿಸ್ಟರ್ ಇನ್ ಲಾ ಅಂತ ಕರೀತಾರೆ. ಅಥವಾ ನಿಮ್ಮ ಗಂಡ ಅಥವಾ ಹೆಂಡತಿಯ ಅಕ್ಕ ತಂಗಿ ಏನು ಕರೀತಾರೆ? ಸಿಸ್ಟರ್ ಇನ್ ಲಾ ಅಂತ ಕರೀತಾರೆ. ಇನ್ಲಾ ರಿಲೇಷನ್ ಯಾವಾಗ್ಲೂ ಇವಾಗ ವೈಫ್ ಮತ್ತು ಹಸ್ಬೆಂಡ್, ಎ ಬಿ ರೀತಿ ಹಸ್ಬೆಂಡ್ ವೈಫ್ ಇದಾರೆ, ಇದು ಹಸ್ಬೆಂಡ್ ಇದು ವೈಫ್. ಈ ಕಡೆಯಿಂದ ಈ ಕಡೆ ಹೋದಾಗ ಎಲ್ಲ ಇನ್ಲಾಸ್ಗಳು ಬರ್ತಾವೆ. ಈ ಕಡೆಯಿಂದ ಈ ಕಡೆ, ಈ ಎರಡು ಬಾಂಡ್ಗಳ ಮಧ್ಯದಿಂದ ದಾಟಿ ಬೇರೆ ಕಡೆ ರಿಲೇಷನ್ಗಳು. ಈಗ ಬಿ ಗೆ ಎದ ಎಲ್ಲ ರಿಲೇಷನ್ಸ್ಗಳು ಇನ್ಲಾ ರಿಲೇಷನ್ ಆಗ್ತವೆ. ಎಗೆ ಬಿ ದ ಎಲ್ಲ ರಿಲೇಷನ್ಸ್ಗಳು, ಬಿ ದ ಅಕ್ಕ ಆಗಿರ್ಲಿ, ಬಿ ದ ತಾಯಿ ಆಗಿರ್ಲಿ, ಈ ತರ ಎಲ್ಲರೂ. ಬಿ ದ ಅಕ್ಕ ಏನಾಗ್ತಾರೆ? ಸಿಸ್ಟರ್ ಇನ್ ಲಾ ಆಗ್ತಾರೆ. ಬಿ ದ ತಾಯಿ ಏನಾಗ್ತಾರೆ? ಮದರ್ ಇನ್ ಲಾ ಆಗ್ತಾರೆ. ಈ ರೀತಿ ಇದು ಅರ್ಥ ಆಗುತ್ತೆ ಅನ್ಕೊಂತೀನಿ. ಓಕೆ, ಇನ್ಲಾ ರಿಲೇಷನ್ ಅಲ್ಲಿ ಸಿಸ್ಟರ್ ಇನ್ ಲಾ ಅಂತಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಾನು? ಸಿಸ್ಟರ್ ಇನ್ ಲಾ ಆಫ್ ಎಚ್ ಅಂಡ್ ವೈಸ್ ವರ್ಸ. ಬಿ ಇಸ್ ದ ಸಿಸ್ಟರ್ ಇನ್. ಒಂದ್ ಸೆಕೆಂಡ್, ಹೊರಗೆ ನಾಯ್ಸ್ ಜಾಸ್ತಿ ಬರುತ್ತೆ. ಬಿ ಇಸ್ ಸಿಸ್ಟರ್ ಇನ್ ಲಾ ಆಫ್ ಎಚ್ ಅಂಡ್ ವೈಸ್ ವರ್ಸ. ಅಂದ್ರೆ ಎಚ್ ಇಸ್ ಸಿಸ್ಟರ್ ಇನ್ ಲಾ ಆಫ್ ಬಿ ಅಂತ ಕೂಡ ಆಗುತ್ತೆ. ಇಲ್ಲಿ ಏನೇನಾಗಬಹುದು? ಎರಡೂ ಜನ ಫಿಮೇಲ್ ಇದಾರೆ. ಯಾಕಂದ್ರೆ ವೈಸ್ ವರ್ಸ ಅಂದ್ಮೇಲೆ ಬಿ ಸಿಸ್ಟರ್ ಇನ್ ಲಾ ಆಫ್ ಎಚ್ ಅಂಡ್ ಎಚ್ ಸಿಸ್ಟರ್ ಇನ್ ಲಾ ಆಫ್ ಬಿ ಅಂತ ಆಗುತ್ತೆ. ಈಗ ಎರಡು ಫಿಮೇಲ್ ಅಂತ ಕನ್ಫರ್ಮ್ ಇದೆ. ಒಂದೇ ಸತಿ ಹೆಂಗ್ ಬರೀತೀರ? ಬಿ ಸಿಸ್ಟರ್ ಇನ್ ಲಾ ಆಗ್ಬೇಕಂತಂದ್ರೆ ಬಿ ಯಾರಿಗಾದ್ರೂ ಮದುವೆ ಆಗಿರ್ಬೇಕು, ಅವಳಿಗೆ ಒಬ್ಬ ಗಂಡ ಇರ್ತಾನೆ. ಇವಳ ಆ ಗಂಡನ ಅಕ್ಕ ತಂಗಿಯರಿಗೆ ಏನ್ ಕರೀತಾರೆ? ಸಿಸ್ಟರ್ ಇನ್ ಲಾ ಅಂತ ಕರೀತಾರೆ. ಈ ತರ ಆಗಿರ್ಬೇಕು ಒಂದು. ಅಥವಾ ಬಿಗೆ ಯಾರಾದ್ರೂ ಬ್ರದರ್ ಇರ್ಬೇಕು, ಆ ಬ್ರದರ್ ಯಾರಿಗಾದ್ರೂ ಮದುವೆ ಆಗಿ ಅವಳು ಕೂಡ ಸಿಸ್ಟರ್ ಇನ್ ಲಾ ಆಗ್ತಾರೆ. ಇವೆರಡು ರಿಲೇಷನ್ ಸಿಸ್ಟರ್ ಇನ್ ಲಾ. ಈ ರೀತಿ ಸಿಸ್ಟರ್ ಇನ್ ಲಾ ಆಗ್ತಾರೆ ವೈಸ್ ವರ್ಸದಲ್ಲಿ. ಓಕೆ, ಈ ಲೈನ್ ಅರ್ಥ ಆಯ್ತು ನಿಮ್ಗೆ. ನೆಕ್ಸ್ಟ್, ಸಿ ಇಸ್ ದ ಓನ್ಲಿ ಸನ್ ಆಫ್ ಇ. ಒಬ್ಬನೇ ಒಬ್ಬ ಸನ್ ಇದ್ದಾನೆ ಸಿ. ಓನ್ಲಿ ಸನ್ ಆಫ್ ಅಂತಂದ್ರೆ ಹೆಂಗ್ ಬರೀದೆ ಅಂತ ನಾನು ಹೇಳಿದ್ದೆ. ಈ ಇದನ್ನಲ್ಲ, ಇದು ಒಬ್ಬನೇ ಒಬ್ಬ ಸನ್ ಇದ್ದಾನೆ. ಯಾರು? ಸಿ. ಒಬ್ಬನೇ ಒಬ್ಬ ಸನ್ ಅಂದ್ರೆ ಬಾಕ್ಸ್ ಹಾಕ್ತೀವಿ. ಸಿಂಗಲ್ ಬಾಕ್ಸ್ ಅಲ್ಲ, ಡಬಲ್ ಬಾಕ್ಸ್. ಒಬ್ಬನೇ ಒಬ್ಬ ಸನ್ ಇದ್ದಾನೆ. ಸನ್ ಒಬ್ಬನೇ ಇದ್ರೆ ಇನ್ನೊಬ್ಬ ಸನ್ ಇರಕ್ಕಾಗಂಗಿಲ್ಲ, ಇನ್ನೊಬ್ಬ ಮಗ ಇರಕ್ಕಾಗಂಗಿಲ್ಲ. ಇನ್ನ ಮಗಳು ಬೇರೆ, ಇನ್ನ 2-3 ಮಗಳುಗಳು ಇರ್ಬೋದು. ಅವನಿಗೆ ಹೆಣ್ಮಕ್ಳು ಇರ್ಬೋದು, ಬಟ್ ಗಂಡ್ ಮಗ ಒಬ್ಬನೇ. ಯಾರು? ಸಿ. ಓಕೆ, ನೆಕ್ಸ್ಟ್, ಇ ಹೂ ಮ್ಯಾರಿಡ್ ಟು ಎಫ್. ಇ ಏನ್ ಮಾಡ್ತಿದ್ದಾನೆ? ಎಫ್ ಗೆ ಮದುವೆ ಆಗಿದೆ. ಇಬ್ಬರು ಜೆಂಡರ್ ಫಿಕ್ಸ್ ಇಲ್ಲ, ಅದಕ್ಕಾಗಿ ನಾವು ಹಂಗೆ ಓಪನ್ ಇಟ್ಟಿದೀವಿ, ಯಾವ್ದು ಸರ್ಕಲ್ ಅಥವಾ ಬಾಕ್ಸ್ ಹಾಕಿ. ಬಿ ಇಸ್ ದ ಆಂಟ್ ಆಫ್ ಡಿ. ಬಿ ಇಸ್ ದ ಆಂಟ್ ಆಫ್ ಡಿ ಅಂತ ಹೇಳ್ತಿದ್ದಾರೆ. ಬಿ ಇಸ್ ದ ಆಂಟ್ ಆಫ್ ಡಿ ಅಂತಂದ್ರೆ ಬಿ ದ ಅಣ್ಣ ಅಥವಾ ತಂಗಿಯ ಮಗ ಯಾರಾಗ್ತಾರೆ? ಡಿ ಆಗ್ತಾರೆ. ಆಂಟ್ ಅಂತಂದ್ರೆ ಏನು? ನಾನು ಆಂಟ್ ಅಂತಂದ್ರೆ ಹೇಳಿದೆ. ಈಗ ನಿಮ್ಗೆ ಆಂಟ್ ಯಾರಾಗ್ತಾರೆ? ನಿಮ್ಮ ಅಪ್ಪನ ಅಕ್ಕ ತಂಗಿಯರು ಅಥವಾ ನಿಮ್ಮ ಅಮ್ಮನ ಅಕ್ಕ ತಂಗಿಯರು ಏನಾಗ್ತಾರೆ? ಆಂಟ್ ಆಗ್ತಾರೆ.
ಇಲ್ಲಿ ಬಿ ಇಸ್ ದ ಆಂಟ್ ಆಫ್ ಡಿ ಅಂತ ಹೇಳ್ಬೇಕಂದ್ರೆ ಡಿ ದ ತಂದೆಯ ತಂಗಿಯರೇ ಬಿ ಆಗಿರ್ಬೇಕು ಅಥವಾ ತಾಯಿಯ ತಂಗಿ ಅಥವಾ ಅಕ್ಕರೆ ಬಿ ಆಗಿರ್ಬೇಕು. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಬಿದು ಈ ಕಡೆ ಅಣ್ಣನ ಮಗ ಹತ್ರ ಈ ತರ ಆಗಿರ್ಬೇಕು ಡಿ, ಅಥವಾ ಬಿದು ತಂಗಿ ಅಥವಾ ಅಕ್ಕನ ಮಗ ಡಿ ಆಗಿರ್ಬೇಕು. ಈ ರೀತಿ ಅರ್ಥ ಆಗುತ್ತಾ? ನೆಕ್ಸ್ಟ್, ಜಿ ಇಸ್ ದ ಸನ್ ಇನ್ ಲಾ ಆಫ್ ಎಫ್. ಜಿ ಏನಿದಾನೆ ಎಫ್ ದ ಸನ್ ಇನ್ ಲಾ. ಸನ್ ಇನ್ ಲಾ ಅಂದ್ಮೇಲೆ ಇಲ್ಲಿ ಇರೋದು ಒಬ್ಬ ಮಗ ಇದ್ದಾನೆ. ಸನ್ ಇನ್ ಲಾ, ಎಫ್ ಸನ್ ಇನ್ ಲಾ ಅಂದ್ರೆ ಎಫ್ ಅಳಿಯ ಆಗ್ಬೇಕಂತಂದ್ರೆ ಎಫ್ ಒಬ್ಬ ಹುಡುಗಿ ಇರ್ಲೇಬೇಕು. ಆ ಹುಡುಗಿಯ ಗಂಡ ಯಾರಾಗ್ತಾನೆ, ಯಾಕೆ ಹೊಡಿತಾರೆ ಜಿ. ಜಿ ಇಸ್ ದ ಸನ್ ಇನ್ ಲಾ. ಇಲ್ಲೊಂದು ಹುಡುಗಿ ಬಂದಳು, ಹುಡುಗ ಆಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ಓನ್ಲಿ ಸನ್ ಇದ್ದಾನೆ. ಎಫ್ ಇಸ್ ದ ಗ್ರ್ಯಾಂಡ್ ಫಾದರ್. ಓಕೆ, ಎಫ್ ಜೆಂಡರ್ ಫಿಕ್ಸ್ ಆಯ್ತು. ಗ್ರ್ಯಾಂಡ್ ಫಾದರ್ ಅಂದ್ರೆ ಮೇಲ್. ಇವ ಮೇಲ್ ಅದಂದ್ರೆ ಮದುವೆ ಆಗಿದ್ದಾನೆ, ಇವಳು ಫೀಮೇಲ್ ಇರ್ತಾಳೆ. ಎಫ್ ಇಸ್ ದ ಗ್ರ್ಯಾಂಡ್ ಫಾದರ್ ಆಫ್ ಎ. ಗ್ರ್ಯಾಂಡ್ ಫಾದರ್ ಅಂದ್ರೆ ಇವನ ಮಗನೂ ಆಗಿರ್ಬೋದು, ಅಥವಾ ಇವನ್ ಯಾರಿಗಾರ ಮದುವೆ ಆಗಿದ್ದ ಅಂದ್ರೆ ಇವನ ಮಗನೂ ಆಗಿರ್ಬೋದು. ಅಂದ್ರೆ ಎಫ್ ಎಲ್ ಬರ್ತಾನೆ, ಇದು ಜೀರೋ, ಇದು ಎ ಎಲ್ ಬರ್ತಾನೆ, ಇದು ಜೀರೋ ಜನರೇಷನ್ ಬರ್ತಾನೆ. ಯಾರ ಮಗ ಇದ್ದಾರೆ ಕನ್ಫರ್ಮ್ ಆಗಲ್ಲ. ಎ ಇಸ್ ದ ಓನ್ಲಿ ಚೈಲ್ಡ್ ಆಫ್ ಬಿ. ಎ ಏನದೇನಲ್ಲ, ಎ ಓನ್ಲಿ ಚೈಲ್ಡ್ ಆಫ್ ಬಿ. ಬಿ ಇದು ಓನ್ಲಿ ಚೈಲ್ಡ್, ಬಿ ಫಿಮೇಲ್ ಇದೆ, ಓನ್ಲಿ ಚೈಲ್ಡ್ ಆಫ್ ಬಿ ಅಂದ್ರೆ ಎ. ಎಗೆ 2 ಲೈನ್ ಕೆಳಗೆ ಹಾಕ್ತೀವಿ. 2 ಲೈನ್ ಎದಕ್ಕೆ ಹಾಕ್ತೀವಿ ಅಂತಂದ್ರೆ ಇದು ಮೇಲ್ ಫಿಮೇಲ್ ಕನ್ಫರ್ಮ್ ಆಗಿ. ಬಿ ಈಸ್ ನಾಟ್ ಮ್ಯಾರಿಡ್ ಟು ಸಿ. ಬಿ ಸಿ ಮ್ಯಾರಿಡ್ ಆಗಿಲ್ಲ. ಬಿ ಸಿ ಮ್ಯಾರಿಡ್ ಆಗಿಲ್ಲ ಅಂತಂದ್ಮೇಲೆ ಟೋಟಲ್ ಇರೋದು 8 ಜನ. ಇಲ್ಲಿ ಇನ್ನೂ 3 ಜನ ಇದ್ದಾರೆ. 1 2 3 4 5 6. ಇಲ್ಲಿ 6 ಜನ ಆಯ್ತು. 6 3 9 ಆಗ್ತದೆ. 9 ಇರೋದು 8 ಜನ ಅಂದ್ಮೇಲೆ ಈ ಖಾಲಿ ಬಾಕ್ಸ್ ಅಲ್ಲಿ ತಂದು ಒಬ್ಬರಿಗೆ ಕೂಡಿಸ್ಬೇಕು. ಹೆಚ್ಚಿಗಾರ ಕೂಡಿಸ್ಬೇಕು ಅಥವಾ ಬಿಗಾರ ಕೂಡಿಸ್ಬೇಕು. ಓಕೆ, ಫಸ್ಟ್ ಇಲ್ಲಿ ಬಿ ಸಿ ಮ್ಯಾರಿ ಆಗಿಲ್ಲ ಅಂತಂದ್ರೆ ಬಿ ಜಿ ಮ್ಯಾರಿ ಆಗಿದ್ದಾನೆ ಅಂತ ತಗೊಳ್ಳೋಣ, ಅಥವಾ ಎಚ್ ಮ್ಯಾರಿ ಆಗಿದೆ ಅಂತ ತಗೊಳ್ಳೋಣ. ಬಿ ಎಚ್ ಮ್ಯಾರಿ ಆದ್ರೆ ಎಚ್ ಸಿಸ್ಟರ್ ಇನ್ ಆಗ್ಬೇಕಂತಂದ್ರೆ ಇಲ್ಲಿ ಬರ್ತಾಳೆ ಯಾರು, ಬಿ. ಬಿ ಇಲ್ಲಿ ಬರ್ತಾರೆ. ನೋ ಸಿಂಗಲ್ ಪೇರೆಂಟ್ ಅಂತ ಕೊಟ್ಟಾಗ ಇವಳು ಮದುವೆನೇ ಆಗಿಲ್ಲ. ಇಲ್ಲಿ ಇವಳು ಮಗ ಎ ಇದ್ದಾನೆ, ಮದುವೆ ಆಗದೇನೆ ಎ ಹೆಂಗ್ ಅಂದ್ರೆ ಸಿಂಗಲ್ ಪೇರೆಂಟ್ ಅಂದ್ರೆ ಏನೋ ಅವಳ ಅಪ್ಪ ಅವ್ವ ಇಬ್ರು ಇರ್ಲೇಬೇಕು, ಸಿಂಗಲ್ ಪೇರೆಂಟ್ ಇರೋ ಆಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಿ ಬರಕ್ ಸಾಧ್ಯ ಇಲ್ಲ, ಇದು ರಾಂಗ್. ಎರಡನೇ ಸತಿ ತಗೊಳ್ಳೋಣ, ಇಲ್ಲಿ ಬಿ ತಗೊಳ್ಳೋಣ. ಬಿ ಮ್ಯಾರಿಡ್ ಟು ಜಿ. ಜಿ ಮ್ಯಾರಿಡ್ ಆಗಿ ಇಲ್ಲಿ ಎ ಅಂದ್ ಇವಳದು ಓನ್ಲಿ ಚೈಲ್ಡ್ ಐತೆ. ಆಮೇಲೆ ಸನ್ನಿನ್ ಇವಳದು ಇದು ಆಗ್ಬೇಕಂತಂದ್ರೆ ಸಿಸ್ಟರ್ ಇನ್ ಆಗ್ಬೇಕಂತಂದ್ರೆ ಇಲ್ಲಿ ಯಾರು ಬರ್ಬೇಕು, ಇಲ್ಲಿ ಎಚ್ ಬರಬಹುದು, ಅಥವಾ ಇವಳಿಗೆ ಸಿಗೆ ಮದುವೆ ಆಗಿ ಎಚ್ ಇಲ್ಲಿ ಬರ್ಬೋದು. ಟೋಟಲ್ 3 ಮ್ಯಾರಿಡ್ ಕಪಲ್ ಇದ್ದಾಳೆ. ಅದಕ್ಕೋಸ್ಕರ 1 2 3 ಆಗ್ತದೆ. ಇಲ್ಲಿ 3 ಮ್ಯಾರಿಡ್ ಕಪಲ್ ಆಗಲ್ಲ, ಇದು ರಾಂಗ್ ಆಯ್ತು. ಎಚ್ ಇಲ್ಲೇ ಬರ್ತದೆ, ಕನ್ಫರ್ಮ್ ಆಯ್ತು. ಅರ್ಥ ಆಯ್ತು ಅನ್ಕೊಂತೀನಿ. ಇನ್ನೊಂದು ಹೇಳ್ತೀನಿ ನೋಡ್ರಿ. ಇಲ್ಲಿ ಬಿ ಬಂತು. ಬಿ ಸಿಸ್ಟರ್ ಇನ್ ಲಾ. ಸಿಸ್ಟರ್ ಇನ್ ಲಾ ಅಂದ್ರೆ ಅಣ್ಣನ ಹೆಂಡತಿ. ಇಲ್ಲಿ ಯಾರು ಬಂದ್ರು, ಎಚ್ ಬಂತು. ಓಕೆ, ಈ ಓನ್ಲಿ ಸನ್ ಎ, ಓನ್ಲಿ ಚೈಲ್ಡ್ ಇದೆ, ಎ ಕೆಳಗಡೆ ಇರೋ ಲೈನ್ ಹಾಕಿದ್ವಿ. ಇನ್ನೊಂದು ನಮ್ಗೆ ಡಿ ಏನು ಕೊಟ್ಟಿದ್ದಾರೆ, ಬಿ ಇಸ್ ದ ಆಂಟ್ ಆಫ್ ಡಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ತರ ಬರ್ತದೆ ಅಂತ ಹೇಳಿದ್ರೆ ಬಿ ಇಸ್ ದ ಆಂಟ್ ಆಫ್ ಡಿ ಅಂತಂದ್ರೆ ಈ ಸಿ ದ ಮಗ ಡಿ ಇರ್ತಾನೆ. ಸಾರಿ, ಡಿ ಇದು ಕನ್ಫರ್ಮ್ ಇಲ್ಲ, ಜೆಂಡರ್ ಕನ್ಫರ್ಮ್ ಇಲ್ಲ. ಡಿ ಮಗ ಅಥವಾ ಮಗಳು, ಇವಳ ಆಂಟ್ ಯಾರಂದ್ರೆ ಬಿ ಇದಾರೆ. ಯಾಕಂದ್ರೆ ಇವರು ನಮ್ ಅಪ್ಪನ ತಂಗಿಗೆ ಆಂಟ್ ಅಂತ ಕರೀತಾರೆ. ಡಿ ದ ಅಪ್ಪ ಸಿ ಅದನ್ನ, ಸಿ ದ ತಂಗಿಗೆ ಬಿ, ಅವಳಿಗೆ ಆಂಟ್ ಅಂತ ಕರೀತಾರೆ. ಅರ್ಥ ಆಯ್ತು ಅಂತ ಗೊತ್ತು ಪೂರ್ತಿ ಕಂಪ್ಲೀಟ್ ಆಗಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ನೋಡ್ಕೊಳ್ರಿ, ಕ್ವಶನ್ ಸಾಲ್ವ್ ಮಾಡೋಣ. ಅರ್ಥ ಆಗಿರುತ್ತೆ, ಇನ್ನು ಹಂಗೆ ಇದೇ ರೀತಿ ಕ್ವಶನ್ಸ್ ಗಳಿದಾವೆ. ಓಕೆ, ಹಿಂದಿನ ಕ್ವಶನ್ ಆಗಿದೆ. How A is related to C. A C ಹೆಂಗ್ ರಿಲೇಷನ್ ಐತಿ? A ಇರೋದು ಇಲ್ಲಿ, C ಇರೋದು ಇಲ್ಲಿ. How A is related to C ಅಂದ್ರೆ C A ಏನಾಗ್ತಾನೆ? A ಮೇಲ್ ಅದ ಫಿಮೇಲ್ ಅದ ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಇಲ್ಲ ಅಂತಂದ್ರೆ ಇವಳು ಏನೋ ಈ ವ್ಯಕ್ತಿಯ ತಂಗಿಯ ಮಗ ಅಥವಾ ಮಗಳು. ಮಗ ಇದ್ರೆ ನೆಫ್ಯೂ, ಮಗಳು ಇದ್ರೆ ನೈಸ್. ಇಲ್ಲಿ ನೈಸ್ ಮತ್ತು ನೆಫ್ಯೂ ಎರಡು ಕೊಟ್ಟಿದ್ರು ಅಂದ್ರೆ ಆನ್ಸರ್ ಏನಾಯ್ತು, ಕಾನ್ಬಿಟೆಡ್. ಇಲ್ಲಿ ಏನಾದ್ರೆ ಕ್ವಶನ್ ಆಪ್ಷನ್ ಅಲ್ಲಿ 4th ಆಪ್ಷನ್, ಇದು ಆಪ್ಷನ್ ನಂಬರ್ ಇ, ಬೇರೆ ಏನೋ ಈಗ ಫಾದರ್ ಅಂತ ಕೊಟ್ಟ. ಇದು ಪ್ಲೇಸ್ ಅಲ್ಲಿ ನೈಸ್ ಅಥವಾ ನೆಫ್ಯೂ ಅಲ್ಲಿ ಎರಡರಲ್ಲಿ ಒಂದೇ ಕೊಟ್ಟಿದ್ದ. ಎರಡರಲ್ಲಿ ಒಂದೇ ಇತ್ತಂತಂದ್ರೆ ಯಾವ್ದು ಒಂದ್ ಕೊಟ್ಟಿರ್ತಾನಲ್ಲ ಅದು ಆನ್ಸರ್ ಕರೆಕ್ಟ್ ಆಗ್ತದೆ. ಇಲ್ಲಿ ಕಾನ್ಬಿಟೆಡ್. ನೆಕ್ಸ್ಟ್ ಕ್ವಶನ್.
ಇದು ಮಸ್ತ್ ಐತಿ ಕ್ವಶನ್ ನೋಡ್ರಿ. If E does not have any granddaughter, ಈಗ ಯಾವುದೇ ಗ್ರ್ಯಾಂಡ್ ಡಾಟರ್ ಇಲ್ಲ. ಗ್ರ್ಯಾಂಡ್ ಡಾಟರ್ ಇಲ್ಲ ಅಂತಂದ್ರೆ ಇವ್ರಿಬ್ರು ಏನಾಗ್ತಾರೆ? ಗ್ರ್ಯಾಂಡ್ ಸನ್ ಆಗ್ತಾರೆ. ಸನ್ ಆಗ್ತಾರೆ ಇವ್ರು. ಗ್ರ್ಯಾಂಡ್ ಡಾಟರ್ ಇಲ್ಲ ಅಂದ್ಮೇಲೆ ಇಬ್ರು ಗ್ರ್ಯಾಂಡ್ ಸನ್ ಆಗ್ತಾರೆ. ಹೌ ಮೆನಿ ಫೀಮೇಲ್ ಮೆಂಬರ್ಸ್ ಆರ್ ದೇರ್ ಇನ್ ದ ಫ್ಯಾಮಿಲಿ ಅಂತ ಕೇಳ್ತೇವೆ. ಒಂದು ಫೀಮೇಲ್ ಮೆಂಬರ್, 2, 3, ಓನ್ಲಿ 3. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಫ್ ಎಕ್ಸ್ ಈಸ್ ಸನ್ ಇನ್ ಲಾ ಆಫ್ ಸಿ, ಸನ್ ಇನ್ ಲಾ ಆಫ್ ಸಿ ಅಂತಂದ್ರೆ ಅಳಿಯ, ಸಿ ಅಳಿಯ ಅಂತಂದ್ಮೇಲೆ ಇವಳು ಫಿಮೇಲ್ ಆಗಿರ್ಬೇಕು, ಇದು ಎಕ್ಸ್ ಏನಾಗ್ತಾನೆ? ಮೇಲ್ ಆಗ್ತಾನೆ. ಅಳಿಯ ಅಂದ್ರೆ ಮೇಲ್. ಇವಾಗ ನೋಡಿ, ದೆನ್ ಡಿ ಇಸ್ ರಿಲೇಟೆಡ್ ಟು ಎಚ್. ಹೌ ಡಿ ಇಸ್ ರಿಲೇಟೆಡ್ ಟು ಎಚ್? ಎಚ್ ಇದು ಮಗಳು, ಡಾಟರ್. ಆಪ್ಷನ್ ನಂಬರ್ ಬಿ ಕರೆಕ್ಟ್. ಓಕೆ, ಕಂಪ್ಲೀಟ್ ಆಯ್ತು ಕ್ವಶನ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಸ್ಟಾರ್ಟ್ ಮಾಡ್ರಿ. 2 ನಿಮಿಷ ಟೈಮ್ ಇರುತ್ತೆ. ಟೈಮ್ ಆಗುತ್ತೆ. ನಾನು ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೋತೀನಿ. ನೋಡೋಣ ಏನಿದೆ ಕ್ವಶನ್. Study the following information. A family of 3 generation consists of 8 members. ಇಷ್ಟೇ ಕೊಟ್ಟಿದ್ದಾರೆ. 3 ಜನರೇಷನ್ ಐತೆ. 3 ಜನರೇಷನ್ ಐತೆ, 8 members ಅದ. ಎಲ್ಲ ನೇಮ್ ಕೊಟ್ಟಿದ್ದಾನೆ. ಅಂಡ್ ದೇರ್ ಆರ್ 2 ಮ್ಯಾರಿಡ್ ಕಪಲ್ಸ್. 2 ಮ್ಯಾರಿಡ್ ಕಪಲ್ಸ್. 3 ಜನರೇಷನ್ ಅಂತಂದ್ರೆ ಏನು? ಜನರೇಷನ್ ಅಂದ್ರೆ ಅವಾಗ್ಲೇ ಹೇಳಿದೆ, ನಿಮ್ದು, ನಿಮ್ಮ ತಂದೆ ತಾಯಿ, ಅವರ ತಂದೆ ತಾಯಿ. ಅಂದ್ರೆ ನೀವು, ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ. ಇದಕ್ಕೆ ಏನಂತ ಕರೀತಾರೆ? 3 ಜನರೇಷನ್. ಓಕೆ,
ಕ್ವಶನ್ ಬರೋಣ. ಬಿ ಇಸ್ ದ ಸಿಸ್ಟರ್ ಇನ್ ಲಾ ಆಫ್ ಎಫ್. ಬಿ ಏನಿದ್ದಾಳೆ ಎಫ್ ಸಿಸ್ಟರ್ ಇನ್ ಲಾ ಇದ್ದಾಳೆ. ಎಫ್ ಹೂ ಡಸ್ ನಾಟ್ ಹ್ಯಾವ್ ಎನಿ ಸಿಬ್ಲಿಂಗ್. ಬಿ ಇಸ್ ದ ಸಿಸ್ಟರ್ ಇನ್ ಲಾ ಆಫ್ ಎಫ್. ಎಫ್ ಹೂ ಡಸ್ ನಾಟ್ ಹ್ಯಾವ್ ಎನಿ ಸಿಬ್ಲಿಂಗ್. ಬಿ ಸಿಸ್ಟರ್ ಇನ್ ಲಾ ಆಫ್ ಎಫ್ ಅಂತಂದ್ರೆ ಇವಳು ಒಬ್ಬ ಅಣ್ಣ ಇರ್ಬೇಕು, ಅಣ್ಣನ ಹೆಂಡತಿಗೆ ಏನಂತ ಕರೀತಾರೆ, ಸಿಸ್ಟರ್ ಇನ್ ಲಾ ಅಂತ ಹೇಳ್ತಾರೆ. ಒಂದಾತು. ಅಥವಾ ಬಿ ಯಾರಿಗಾರ ಮದುವೆ ಆಗಿರಬೇಕು, ಅವಳ ಅವನ ತಂಗಿ ಅಥವಾ ಅಕ್ಕನಿಗೆ ಅಂತ ಕರೀತಾರೆ, ಸಿಸ್ಟರ್ ಇನ್ ಲಾ ಅಂತ ಕರೀತಾರೆ. ಬಟ್ ಅವ್ನ ನೆಕ್ಸ್ಟ್ ಲೈನ್ ಏನ್ ಕೊಟ್ಟಿದ್ದಾನೆ, ಹೂ ಡಸ್ ನಾಟ್ ಹ್ಯಾವ್ ಎನಿ ಸಿಬ್ಲಿಂಗ್. ಎಫ್ ಯಾವುದೇ ರೀತಿ ಸಿಬ್ಲಿಂಗ್ ಇಲ್ಲ. ಸಿಬ್ಲಿಂಗ್ ಅಂದ್ರೆ ಏನು, ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ, ಅಂದ್ರೆ ಸಹೋದರರು ಸಹೋದರಿಯರು ಯಾರು ಇಲ್ಲ ಅಂತ. ಇಲ್ಲಿ ನೋಡ್ರಿ ಎಫ್ದು ಅಣ್ಣ ಇಲ್ಲಿ ಅದನ್ನ, ಅದಕ್ಕೋಸ್ಕರ ಈ ಡಯಾಗ್ರಾಮ್ ರಾಂಗ್ ಆಯ್ತು, ಇದು ಕರೆಕ್ಟ್ ಆಗತ್ತೆ. ಬಿ ಅಣ್ಣನ ಹೆಂಡತಿಗೆ ಸಿಸ್ಟರ್ ಇಲ್ಲ, ಇದು ಕರೆಕ್ಟ್ ಆಗ್ತದೆ. ಒಂದ್ ಬರ್ಕೊಂಡ್ಬಿಡೋಣ. ಬಿ ಈಸ್ ಸಿಸ್ಟರ್ ಇನ್ ಲಾ ಆಫ್ ಎಫ್. ಈ ತರನ ಆಗ್ಬೋದು. ಅಥವಾ ಬಿಗೆ ಒಬ್ಬ ಅಕ್ಕ ಇದಾರೆ, ಅಕ್ಕನ ಗಂಡ ಎಫ್ ಇದ್ದಾನೆ, ಅವನಿಗೆ ಕೂಡ ಅವಳು ಸಿಸ್ಟರ್ ಇನ್ ಲಾನೇ ಆಗ್ತಾಳೆ. ಎಫ್ ಗೆ ಇಲ್ಲಿ ಸಿಸ್ಟರ್ ಇಲ್ಲಾನೆ, ಇಲ್ಲಿ ಕೂಡ ಸಿಸ್ಟರ್ ಇನ್ ಲಾನೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಬಟ್ ಬಿಗೆ ಎಫ್ ಯಾವುದೇ ರೀತಿ ಸಿಬ್ಲಿಂಗ್ಸ್ ಇಲ್ಲ, ಅಣ್ಣ ಅಥವಾ ತಂಗಿ ಅಥವಾ ಅಕ್ಕ ಅಥವಾ ತಮ್ಮ ಇಲ್ಲ ಅಂತೇಳಿ ಡೈರೆಕ್ಟ್ ನಾವು ಇಲ್ಲಿ ಮ್ಯಾರಿಡ್ ರಿಲೇಷನ್ ತಗೊಂಡ್ವಿ. ಇವೆರಡರಲ್ಲಿ ಯಾವ ಗ್ರಾಫ್ ಕೂಡ. ನೆಕ್ಸ್ಟ್, ಇ ಈಸ್ ದ ಓನ್ಲಿ ಡಾಟರ್ ಆಫ್ ಎ. ಇ ಏನಿದೆ ಓನ್ಲಿ ಡಾಟರ್ ಆಫ್ ಎ. ಎದು ಓನ್ಲಿ ಡಾಟರ್ ಇ. ಓನ್ಲಿ ಡಾಟರ್ ಅಂತಂದ್ರೆ ಎರಡು ಸರ್ಕಲ್. ಡಾಟರ್ ಒಬ್ಳೆ ಇದ್ದಾಳೆ, ಬಟ್ ಸನ್ ಇರಬಹುದು. ಇನ್ನು ಡಾಟರ್ ಇನ್ನೊಬ್ಳು ಇರಕ್ ಸಾಧ್ಯ ಇಲ್ಲ, ಬಟ್ ಸನ್ ಇರಬಹುದು. ಮೇಲ್ಸ್ ಗಳು ಇರಬಹುದು, ಅಂದ್ರೆ ಹುಡುಗ ಇರಬಹುದು, ಅವಳಿಗೆ ಹುಡುಗ ಸನ್ ಇರಬಹುದು. ನೆಕ್ಸ್ಟ್, ಓನ್ಲಿ ಡಾಟರ್ ಆಫ್ ಎ. ಎ ಹೂ ಈಸ್ ಓನ್ಲಿ ಸನ್ ಆಫ್ ಡಿ. ಎ ಈಸ್ ಓನ್ಲಿ ಸನ್ ಆಫ್ ಡಿ. ಒಂದ್ ಸರ್ಕಲ್, ಒಂದು ಸ್ಕ್ವೇರ್ ಬಾಕ್ಸ್, ಇನ್ನೊಂದು ಸ್ಕ್ವೇರ್ ಬಾಕ್ಸ್. ಎ ಈಸ್ ಓನ್ಲಿ ಸನ್ ಆಫ್ ಡಿ. ಡಿ ರಿಲೇಷನ್ ಗೊತ್ತಿಲ್ಲ, ಡಿ ಏನಿದೆ ಅಂತ ಗೊತ್ತಿಲ್ಲ. ಎಚ್ ಈಸ್ ದ ಮದರ್ ಇನ್ ಲಾ ಆಫ್ ಎ. ಏನ್ ಮದರ್ ಇನ್ ಲಾ ಯಾರಿದ್ದಾರೆ, ಎಚ್. ಮದರ್ ಇನ್ ಲಾ ಅಂತಂದ್ರೆ ಎ ಯಾರಿಗೂ ಮ್ಯಾರಿ ಆಗಿದ್ದಾನೆ. ಮ್ಯಾರಿ ಆದಂತಹ ಅವಳ ಅಂದ್ರೆ ಅವನ ಹೆಂಡತಿಯ ತಾಯಿ ಯಾರಿದ್ದಾರೆ, ಎಚ್ ಇದಾರೆ. ಅರ್ಥ ಆಯ್ತು. ಎಚ್ ಇಸ್ ಮದರ್ ಇನ್ ಲಾ ಆಫ್ ಎ ಅಂಡ್ ದ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಫ್ ಸಿ. ಎಚ್ ಏನಿದ್ದಾಳೆ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಫ್ ಸಿ. ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಫ್ ಸಿ ಅಂತಂದ್ರೆ ಇಲ್ಲಿ ಇನ್ನೊಂದು ಮಗ ಈಗ ಇವಳ ತಂದೆಯ ತಂದೆ ಅಥವಾ ತಾಯಿ ಇದ್ರೆ ಪ್ಯಾಟರ್ನಲ್ ತಂದೆ ಸೈಡ್ ಹೋಯ್ತಿದ್ರು. ಇಲ್ಲಿ ತಾಯಿ ಬಂದಳು, ಇವಳ ತಾಯಿ ಈ ಬಾಕ್ಸ್ ಅಲ್ಲಿ ಈ ಸರ್ಕಲ್ ಅಲ್ಲಿ ಇರ್ತಕ್ಕಂಥವಳು. ಇವಳ ತಾಯಿ ಏನಾಗ್ತಾಳೆ, ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಗ್ತಾಳೆ. ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಅಂದ್ರೆ ಎದರದು, ಸಿ ಇದು ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್. ಸಿ ಇನ್ನೊಂದು ಸಿ ಫಿಮೇಲ್ ಆಗಕ್ ಸಾಧ್ಯ ಇಲ್ಲ, ಮೇಲೆ ಆಗ್ಬೇಕು, ಯಾಕಂದ್ರೆ ಓನ್ಲಿ ಗರ್ಲ್ ಚೈಲ್ಡ್ ಇದೆ, ಡಬಲ್ ಸರ್ಕಲ್ ಹಾಕಿದ್ರೆ. ಎಫ್ ಈಸ್ ದ ಮದರ್ ಆಫ್ ಸಿ. ಎಫ್ ಈಸ್ ಮದರ್ ಆಫ್ ಸಿ. ಎಫ್ ಮದರ್ ಆಫ್ ಸಿ ಅಂತಂದ್ರೆ ಎಫ್ ಇಲ್ಲೇ ಬಂತು. ಎಫ್ ಇಲ್ಲಿ ಬಂತಂದ್ರೆ ಎಫ್ ಫಿಮೇಲ್ ಆಯ್ತು, ಇಲ್ಲಿ ಮೇಲ್ ಆಗಕ್ ಸಾಧ್ಯ ಇಲ್ಲ, ಅಂದ್ರೆ ಈ ಡಯಾಗ್ರಾಮ್ ಫಿಕ್ಸ್ ಆಯ್ತು. ಅಂದ್ರೆ ಎಫ್ ಮದುವೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನ ತಂಗಿ ಯಾರು, ಬಿ. ಈ ರಿಲೇಷನ್ ಇಲ್ಲಿ ಬಂತು ಮನೇಲಿ. ಬಿ ಸಿಸ್ಟರ್ ಇನ್ ಲಾ ಆಫ್ ಎಫ್. ಬಿ ಇಸ್ ಎಫ್ ಗಂಡನ ತಂಗಿ ಅಥವಾ ಸಿಸ್ಟರ್ ಇನ್ ಲಾ ಆಫ್ ಎಫ್. ನೆಕ್ಸ್ಟ್, ಎಫ್ ಇಸ್ ಮದರ್ ಆಫ್ ಸಿ ಅಂತ ಆಯ್ತು. ನೆಕ್ಸ್ಟ್, ಜಿ ಇಸ್ ದ ಓನ್ಲಿ ಸನ್ ಆಫ್ ಡಿ. ಜಿ ಇಸ್ ದ ಓನ್ಲಿ ಸನ್ ಆಫ್ ಡಿ. G is the father of F. Okay. G is the father of F. Father of B. G is the father of B. ಈಗ ಇವಿಬ್ರು ಮಕ್ಕಳಿದ್ದಾರೆ, ಇವರಿಬ್ರು ತಂದೆ ಯಾರು, ಜಿ. ಜಿ ತಂದೆ ಯಾರು ಅಂತಂದ್ರೆ ಹೆಂಡತಿ ಏನಾಗ್ತಾಳೆ, ಫಿಮೇಲ್ ಆಗ್ತಾಳೆ, ತಾಯಿ ಆಗ್ತಾಳೆ. ಎಲ್ಲ ಡಯಾಗ್ರಾಮ್ ಕರ್ತಾ ಇರ್ತಕ್ಕಂಥ. ಮ್ಯಾರಿಡ್ ಕಪಲ್ಸ್ ಎಷ್ಟಿದ್ದಾರೆ, 2, 1, 2 ಮ್ಯಾರಿಡ್ ಕಪಲ್. ಟೋಟಲ್ 8 ಜನ. 1, 2, 3, 4, 5, 6, 7, 8 ಜನರೇಷನ್. 1, 2, 3 3 ಜನರೇಷನ್. ಕಂಪ್ಲೀಟ್ಲಿ ಕ್ವಶನ್ ಸಾಲ್ವ್ ಮಾಡಿ. ಅರ್ಥ ಆಗಿದೆ ಅಂತ ಅನ್ಕೊಂತೀರಿ. ಏನೇ ಡೌಟ್ ಇದ್ರು ಮತ್ತೆ ಕೇಳ್ರಿ. ಓಕೆ, ಇನ್ನೊಂದ್ಸತಿ ನೋಡಿದಾಗ ನಿಮ್ಗೆ ಏನೋ ಕ್ಲಿಯರ್ ಆಗಿಬಿಡುತ್ತೆ. ಫಸ್ಟ್ ಕ್ವಶನ್ ನೋಡ್ರಿ, ಹೂ ಅಮಾಂಗ್ ದ ಫಾಲೋವಿಂಗ್ ಈಸ್ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆಫ್ ಇ. ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದ್ರೆ ತಂದೆಯ ಸೈಡ್ ಇಂದ ಗ್ರ್ಯಾಂಡ್ ಫಾದರ್ ಆಗಿರ್ಬೇಕು. ಇದು ತಂದೆ ಯಾರು, ಎ. ಏದು ಗ್ರ್ಯಾಂಡ್ ಫಾದರ್ ಕೇಳ್ತಿದ್ದಾನೆ, ಏದ ಅಪ್ಪ ಬೇಕೀಗ ಇವನು.
Z. Option number C, correct answer. Next question. How C is related to B? ಬಿ ಐತಿ ಬಿ ಅಣ್ಣನ ಮಗ ಅಥವಾ ಮಗಳು ಇವ್ರು ಏನಾಗ್ತಾರೆ ಅಣ್ಣನ ಮಗಳಿದ್ರೆ ಇವಳು ನೈಸ್ ಆಗ್ತಾಳೆ ಇವಳಿಗೆ ಇವಳು ನೈಸ್ ಇವನು ನೆಫ್ಯೂ ಆಪ್ಷನ್ ನಂಬರ್ ನೆಫ್ಯೂ ಡಿ ಆಪ್ಷನ್ ನಂಬರ್ ಡಿ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಓಕೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಸಿ ಇಸ್ ದ ಸಿಸ್ಟರ್ ಇನ್ ಲಾ ಆಫ್ ಇ ಸಿ ಇಲ್ಲದ ಇ ಇಲ್ಲ ಸಿಸ್ಟರ್ ಇನ್ ಲಾ ಇಲ್ಲ ಬ್ರದರ್ ಸಾರಿ ಸಿ ಸಿಸ್ಟರ್ ಆಫ್ ಇ ಅದ ಸಿಸ್ಟರ್ ಇಲ್ಲ ಬ್ರದರ್ ಐತೆ ಒಂದೇ ರಾಂಗ್ ಆಯ್ತು ಜಿ ಇಸ್ ಬ್ರದರ್ ಇನ್ ಲಾ ಆಫ್ ಎಚ್ ಜಿ ಮತ್ತು ಎಚ್ ರಿಲೇಷನ್ ಇಲ್ಲ ರಾಂಗ್ ಆಯ್ತು ಬಿ ಇಸ್ ಡಾಟರ್ ಇನ್ ಲಾ ಆಫ್ ಡಿ ಬಿ ದ ಡಾಟರ್ ಇನ್ ಲಾ ಇದಾರೆ ಡಿ ಇದಾರೆ ಅಂತ ಹೇಳ್ತಿದ್ದಾನೆ ಇಲ್ಲ ಬಿ ಮದರ್ ಇದಾರೆ ಡಿ ಇದನ್ನ ರಾಂಗ್ ಆಯ್ತು ಎಫ್ ಐ ಡಿ ಆರ್ ಸಿಬ್ಲಿಂಗ್ ಅಂತ ಇದ್ದಾನೆ ಎಫ್ ಐ ಡಿ ಆರ್ ಸ್ಪೌಸ್ ಇದಾರೆ ಗಂಡ ಹೆಂಡತಿ ಇದಾರೆ ಇದನ್ನ ರಾಂಗ್ ಆಯ್ತು ಸಿ ಇಸ್ ಸನ್ ಆಫ್ ಎ ದ ಸನ್ ಸಿ ಇದಾನೆ ಇದು ಕರೆಕ್ಟ್ ಆಯ್ತು ಆಪ್ಷನ್ ನಂಬರ್ ಇ ಕರೆಕ್ಟ್ ಕ್ವಶನ್ ಅವಾಗಲೇ ಹೇಳಿದೀನಿ ಬಿಗ್ ಏನು ಈ ರಿಲೇಷನ್ ಏನ್ ಹೇಳಿದೆ ನೈಸ್ ಆಪ್ಷನ್ ನಂಬರ್ ನೈಸ್ ಯಾವ್ದು ಇಲ್ಲ ಆಪ್ಷನ್ ನಂಬರ್ ಇ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಏನ್ ರಿಲೇಷನ್ ಇದೆ ಮಗ ಎಲ್ಲ ರಾಂಗ್ ಅದು ಬೇರೆ ಕ್ವಶನ್ ಬಂತ ಇದು ಇಲ್ಲ ಅದೇ ಕ್ವಶನ್ ಅಂತೆ 19 20 21 ಈ ಕ್ವಶನ್ಸ್ ಇರ್ಲೇ ಇಲ್ಲ ಸೀದಾ ಆಪ್ಷನ್ ನಂಬರ್ ಇ ಐತಿ ಕರೆಕ್ಟ್ ಐತೆ ನೆಕ್ಸ್ಟ್ ಕ್ವಶನ್ ಬರೋದು ಆಯ್ತು ಅನ್ಕೊಂತೀನಿ ಇವಾಗ ಸಾಲ್ವ್ ಮಾಡಿರೋದು ಈ ಕ್ವಶನ್ ಸಾಲ್ವ್ 2 ನಿಮಿಷ ಟೈಮ್ ಇರುತ್ತೆ ಟೈಮ್ ಆದ್ಮೇಲೆ ನಾನು ಹೇಳ್ತೇನೆ
Okay. Another question. Study the following information carefully. 8 members ಇದ್ದಾರೆ. 8 members belongs to same family of 3 generations. Number of female is less than the number of male. Female ಏನಿದಾರಲ್ಲ ಅವರು ಲೆಸ್ ದ್ಯಾನ್ ಮೇಲ್. ಈ ಲೈನ್ ಎಲ್ಲವೂ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ. He is only married child of E. He is only married child of E. D ಏನಿದೆ only married child of E. E ಅನ್ನೋನು ಮ್ಯಾರಿ ಆಗಿದ್ದಾನೆ, ಅವನ ಓನ್ಲಿ ಚೈಲ್ಡ್ ಆಗಿದ್ದಾರೆ ಡಿ. ಸಾರಿ ಇದ್ರ ಲೈಕ್ ಅರ್ಥ ಏನಂದ್ರೆ ಡಿ ಓನ್ಲಿ ಮ್ಯಾರಿಡ್ ಚೈಲ್ಡ್. ಈಗ ಒಂದು ಚೈಲ್ಡ್ ಐತೆ, ಯಾರು ಡಿ ಓನ್ಲಿ ಮ್ಯಾರಿಡ್, ಬೇರೆ ಯಾರು ಮದುವೆ ಆಗಿಲ್ಲ. ಡಿ ಅನ್ನೋದು ಒಬ್ಬನೇ ಒಬ್ಬ ಮದುವೆ ಆಗಿದ್ದಾನೆ, ಇವರು ಆಯ್ತಷ್ಟು. ಡಿ ದ ಜೆಂಡರ್ ಫಿಕ್ಸ್ ಇಲ್ಲ, ಏನು ಬರೆಯಾಗಿಲ್ಲ. ಇದು ಇಲ್ಲಿ ಮುಂದೊಂದು ಇಲ್ಲಿ ಒಬ್ಬರು ಬರ್ತಾರೆ. ಈ ಹೂ ಈಸ್ ದ ಸಿಸ್ಟರ್ ಆಫ್ ಎಫ್. ಈ ಸಿಸ್ಟರ್ ಆಫ್ ಎಫ್ ಅಂದ್ರೆ ಈ ಫಿಮೇಲ್ ಆಯ್ತು, ಎಫ್ ಇವರ ಸಿಸ್ಟರ್ ಆಯ್ತು. ಇವಳು ಯಾರ್ಯಾವ ಒಬ್ರಿಗೆ ಮದುವೆ ಆಗಿದ್ದಾನೆ, ಮೇಲ್ ಯಾರಂತ ಗೊತ್ತಿಲ್ಲ. ನೋ ಸಿಂಗಲ್ ಪೇರೆಂಟ್ ಹೇಳಿಲ್ಲ ಅಂತಂದ್ರೆ ಇಲ್ಲಿ ಬಾಕ್ಸ್ ಹಾಕೋ ಅವಶ್ಯಕತೆನೂ ಇಲ್ಲ. ಇವಾಗ ನಮ್ಗೆ ಇದು ಸಿಂಗಲ್ ಪೇರೆಂಟ್ ಇಲ್ಲ ಅಂತ ಹೇಳಿದ್ರೆ ನೋ ಸಿಂಗಲ್ ಪೇರೆಂಟ್ ಅಂತ ಹಾಕಿಲ್ಲ ಇಲ್ಲಿ. ಸಿಂಗಲ್ ಪೇರೆಂಟ್ ಇದ್ರು ಇರ್ಬೋದು. H is the brother-in-law of B. H is brother-in-law of B. B brother-in-law of B. Who is the son of E? Who is the son of E ಅಂತಂದ್ರೆ ಇವನ ಸನ್ ಯಾರಿದ್ದಾನೆ? ನೆಕ್ಸ್ಟ್ ಇಲ್ಲಿ ವಾಪಸ್ ಬಂದ್ರಿ. H is the brother-in-law of H is the brother-in-law of B. B ಇದು brother-in-law ಅಂತಂದ್ರೆ ಇಲ್ಲಿ ಬರ್ತಾನೆ. ಇದು ಹಾಕೊಳ್ಳೋಣ. ಇವ್ರ ತಂಗಿ ಹಾಕೊಳ್ಳೋಣ, ತಂಗಿಯ ಗಂಡ ಏನಾಗ್ತಾನೆ brother-in-law. ಇಲ್ಲಿ ಬಂತು 1 2 3 4 5 5 ಜನ ಬರ್ತಾರೆ, ಇನ್ನು 3 ಜನ ಬರ್ಬೇಕು. C is grand daughter of G and sister of A. C is grand daughter of G and sister of A. Grand daughter of G ಅಂತಂದ್ರೆ ಜಿ ಇಲ್ಲಿ ಈ ಒಂದೇ ಟಾಪ್ ಜನರೇಷನ್ ಅಲ್ಲಿ ಬರ್ಬೇಕು. ಎಲ್ಲಕ್ಕಿಂತ ಬಿಲೋದ್ರಲ್ಲಿ ಯಾರು ಬರ್ತಾರೆ? ಸಿ ಮತ್ತು ಎ ಬರ್ಬೇಕು. ಇಲ್ಲಿ ಸಿ ಮತ್ತು ಎ ಕೆಳಗಡೆ ಬರ್ತಾರೆ, ಯಾರು ಗೊತ್ತಿಲ್ಲ. ಸಿ ಮತ್ತು ಎ ಜಿ ಇದರಲ್ಲಿ ಬರ್ತಾನೆ. ಜಿ ಇದು ಮ್ಯಾರಿಡ್ ಆಗಿರ್ತಾರೆ, ಆದ್ರೂ ಆಗಿರ್ಬೋದು. ನೋ ಸಿಂಗಲ್ ಪೇರೆಂಟ್ ಹ್ಯಾಸ್ ಅ ಚೈಲ್ಡ್. ನೋ ಸಿಂಗಲ್ ಪೇರೆಂಟ್ ಅಂದಾಗ ಜಿ ಕಂಪಲ್ಸರಿ ಇಲ್ಲೇ ಬರ್ಬೇಕು. ಜಿ ಇಲ್ಲಿ ಬಂತು. ನೋ ಸಿಂಗಲ್ ಪೇರೆಂಟ್ ಅಂದ್ರೆ ಇವ್ರಿಗೆ ಮಕ್ಕಳಾಗಕ್ಕೆ ಸಾಧ್ಯನೇ ಇಲ್ಲ, ಇವರೇ ಆಗ್ಬೇಕು. ನೆಕ್ಸ್ಟ್ ಏನ್ ಕೊಟ್ಟಿದ್ರೆ ಸಿ ಇಸ್ ದ ಗ್ರ್ಯಾಂಡ್ ಡಾಟರ್. ಸಿ ಗ್ರ್ಯಾಂಡ್ ಡಾಟರ್ ಆಯ್ತು. ಎ ಅಂಡ್ ಸಿಸ್ಟರ್ ಆಫ್ ಎ. ಸಿಸ್ಟರ್ ಆಫ್ ಎ ಕರೆಕ್ಟ್ ಆಯ್ತು. ಇವಾಗ ಇವ್ರಿಬ್ಬರ ಜೆಂಡರ್ ಫಿಕ್ಸ್ ಆಗಿಲ್ಲ. ಇವಾಗ ಇವ್ರಿಬ್ಬರ ಜೆಂಡರ್ ಫಿಕ್ಸ್ ಆಗಿಲ್ಲ ಅಂದ್ಮೇಲೆ ಇಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾನೆ. ಎಫ್ ಫಿಮೇಲ್ ಲೆಸ್ ದ್ಯಾನ್ ಮೇಲ್ ಅದರ. ಫಿಮೇಲ್ ಲೆಸ್ ದ್ಯಾನ್ ಮೇಲ್ ಅಂತಂದ್ರೆ ಇವಾಗ ಫಿಮೇಲ್ ಎಷ್ಟಿದಾರೆ 1 2 3, ಮೇಲ್ ಎಷ್ಟಿದಾರೆ 1 2 3. ಇವ್ರಿಬ್ರು ಫಿಮೇಲ್ ಆದ್ರೆ ಫಿಮೇಲ್ ಜಾಸ್ತಿ ಆಗ್ತಾರೆ, ಇವ್ರಿಬ್ರು ಮೇಲ್ ಆದ್ರೆ ಮೇಲ್ ಜಾಸ್ತಿ ಆಗ್ತಾರೆ. ಇವ್ರಿಬ್ರು ಒಳಗೆ ಒಬ್ಬ ಫಿಮೇಲ್ ಒಬ್ರು ಮೇಲ್ ಆದ ಅಂತಂದ್ರೆ ಇಬ್ರು ಈಕ್ವಲ್ ಆಗ್ತಾರೆ. ಅದಕ್ಕೋಸ್ಕರ ಇವ್ರಿಬ್ರು ಏನಾಗ್ಬೇಕು? ಮೇಲೇ ಆಗ್ಬೇಕು. ಮೇಲ್ ಆದ್ರೆ ಮಾತ್ರ ಮೇಲ್ ಜಾಸ್ತಿ ಆಗ್ತಾರೆ, ವಿಮೆಲ್ ಕಡಿಮೆ ಆಗ್ತಾರೆ. ಅರ್ಥ ಆಯ್ತು ಅನ್ಕೊಂತೀನಿ. ಏನಂತ ಗ್ರಾಫ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನೇನ್ ಮಾಡಿದೀವಿ ನಾವು ಇದರಲ್ಲಿ ಇನ್ನೊಂದ್ಸತಿ ಹಾಕ್ತೀನಿ ನೋಡ್ರಿ. ಮೊನ್ನೆಯಿಂದ ಬರೋಣ. ಇವೆಲ್ಲ ಕ್ಲೀವ್ ಅನ್ ಬರಂಗಿಲ್ಲ. ಇಲ್ಲಿಂದ ಬರ. ಡಿ ಈಸ್ ಓನ್ಲಿ ಮ್ಯಾರಿಡ್ ಚೈಲ್ಡ್ ಆಫ್ ಇ. ಈ ಓನ್ಲಿ ಮ್ಯಾರಿಡ್ ಚೈಲ್ಡ್ ಯಾರಿದ್ದಾರೆ? ಡಿ ಇದ್ದಾರೆ. ಡಿ ಯಾರಿಗೂ ಮದುವೆ ಆಗಿದ್ದಾರೆ. ಈಗ ಉಳಿದ ಮಕ್ಳು ಯಾರು ಮದುವೆ ಆಗಿಲ್ಲ. ಡಿ ಒಬ್ಬನೇ ಒಬ್ಬ ಮಗು ಮದುವೆ ಆಗೈತಿ, ಬೇರೆ ಯಾವ ಮಕ್ಕಳದು ಮದುವೆ ಆಗೈತಿ. Next, D is only married child of E. E who is sister of F. E who is sister of F ಅಂದ್ರೆ ಈ ಫಿಮೇಲ್ ಆಯ್ತು, ಎಫ್ ಬರ್ತಿಲ್ಲ. ಲಾಸ್ಟಿಗೆ ನೋ ಸಿಂಗಲ್ ಪೇರೆಂಟ್ ಕೊಟ್ಟಿರೋದ್ರಿಂದ ಇವರು ಯಾರಿಗೂ ಒಬ್ಬರಿಗೆ ಮದುವೆ ಆಗಿದ್ದಾರೆ, ಅಜ್ಜಿ ಯಾರಿಗೂ ಮದುವೆ ಆಗಿದ್ದಾರೆ. ನೆಕ್ಸ್ಟ್ E who is sister of F ಆಯ್ತು. H is brother-in-law of B. B who is son of E. B ಏನಿದಾನೆ ಸನ್ ಆಫ್ ಇ ಇದಾನೆ. ಆದ್ಮೇಲೆ ಇಲ್ಲಿ ಬಂತು ಯಾರು? ಬಿ. ಏನಂಗ್ ಕೊಟ್ಟಿರೋದು ಹಿಂದ್ಗಡೆ ಎಚ್ ಇಸ್ ಬ್ರದರ್ ಇನ್ ಲಾ ಆಫ್ ಬಿ. ಬ್ರದರ್ ಇನ್ ಲಾ ಅಂತಂದ್ರೆ ಇಲ್ಲಿ ಬರಬೇಕು, ಅಕ್ಕ ಅಥವಾ ತಂಗಿಯ ಗಂಡನಿಗೆ ಬ್ರದರ್ ಇನ್ ಲಾ ಅಂತ ಹೇಳ್ತಾರೆ. ಇಲ್ಲಿ ಎಚ್ ಇಲ್ಲಿ ಬಂತು, ಇದು ಫಿಮೇಲ್ ಆಯ್ತು. ನೆಕ್ಸ್ಟ್ ಸಿ ಇಸ್ ದ ಗ್ರ್ಯಾಂಡ್ ಡಾಟರ್ ಆಫ್ ಜಿ. ಸಿ ಇಸ್ ದ ಗ್ರ್ಯಾಂಡ್ ಡಾಟರ್ ಆಫ್ ಜಿ. ಆಮೇಲೆ ನೋ ಸಿಂಗಲ್ ಪೇರೆಂಟ್ ಚೈಲ್ಡ್ ಅಂತಂದ್ರೆ ಸಿ ಇಲ್ಲೇ ಬರುತ್ತೆ, ಗ್ರ್ಯಾಂಡ್ ಡಾಟರ್ ಆಯ್ತು. ಅಂಡ್ ಇವಳ ಒಬ್ಬ ಸಿಬ್ಲಿಂಗ್ ಯಾರಿದ್ದಾನೆ? ಎ ಇದ್ದಾನೆ. ಎ ಸಿಸ್ಟರ್ ಸಿ ಇದಾರೆ ಅಂತ ಹೇಳಿದಾನೆ. ಅಂದ್ರೆ ಜಿ ಎಲ್ಲಿ ಬಂದ? ಲಾಸ್ಟಿಗೆ ಇಲ್ಲಿ ಬಂದ.
ಇವಾಗ ನಾನು ಜೆಂಡರ್ ಫಿಕ್ಸ್ ಮಾಡ್ಬೇಕಾಗಿತ್ತು ಇವ್ರಿಬ್ಬರದು ಫಿಮೇಲ್ ತಗೊಂಡ್ರೆ ಫಿಮೇಲ್ ಜಾಸ್ತಿ ಆಗತ್ತೆ, ಇವನ್ ಮೇಲೆ ಇವನ್ ಫಿಮೇಲ್, ಒಂದ್ ಫಿಮೇಲ್ ಒಂದ್ ಮೇಲ್ ತಗೊಂಡಿ ಅಂದ್ರೆ ಎರಡು ಈಕ್ವಲ್ ಆಗತ್ತ. ಅದಕ್ಕೋಸ್ಕರ ಇವ್ ಎರಡನ್ನ ಮೇಲ್ ತಗೊಂಡ್ರೆ ಸಾಲ್ವ್ ಅರ್ಥ ಆಗಿದೆ ಅಂತ ಅನ್ಕೊಂಡೆ. ಕ್ವಶನ್ಸ್ ನೋಡೋಣ ಮೇಲೆ. ಫಸ್ಟ್ ಕ್ವಶನ್ ಗೊತ್ತಾಗದು. ಫಸ್ಟ್ ಕ್ವಶನ್ ನೋಡಿ, how G is related to B. G ಇಲ್ಲದ B. G ಇದು ಮಗ, ಸನ್. G is related to B ಅಂತಂದ್ರೆ ಫಾದರ್. G ದಿಂದ B ದಿಂದ G ಕೇಳಿದಾನೆ ಈ ಕಡೆ. how G is related to B ಅಂತ ಕನ್ನಡದಲ್ಲಿ ಏನಾಗುತ್ತೆ, B G ಗೆ ಏನಾಗ್ಬೇಕು, ಸಾರಿ B ಗೆ G ಏನಾಗ್ಬೇಕು ಅಂತ ಅರ್ಥ ಆಗುತ್ತೆ. ಒಳ್ಳೆಯದು. G B ಗೆ ಏನಾಗ್ಬೇಕು, G B ಗೆ ಏನಾಗ್ಬೇಕು, B ಗೆ ತಂದೆ. ನೆಕ್ಸ್ಟ್ ಕ್ವಶನ್. So the following option has both the person have same gender. A ಮತ್ತು D. A D ಬೇರೆ ಬೇರೆ ಜೆಂಡರ್, ಸಿ ಬಿ ಬೇರೆ ಬೇರೆ ಜೆಂಡರ್ ಅದ, ಎಫ್ ಇ ಬೇರೆ ಬೇರೆ ಜೆಂಡರ್ ಅದ, ಎಚ್ ಎಫ್ ಸೇಮ್ ಜೆಂಡರ್ ಐತೆ. ಆಪ್ಷನ್ ನಂಬರ್ ಡಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. Who among the following is son of H? Who among the following is son of H? H ಇಲ್ಲದನೆ H son A. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅರ್ಥ ಆಯ್ತು ಅನ್ಕೊಂತೀನಿ. ಈಗ ಇದು ಕೊನೆಯ ಕ್ವಶನ್ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಟೈಮ್ ತಗೊಳ್ಳಿ. 2 ನಿಮಿಷ ಟೈಮ್ ಇರುತ್ತೆ. ಟೈಮ್ ಆದ ನಂತರ ಹೇಳ್ತೀನಿ. ಓಕೆ,
ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. ಸ್ಟಡಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಕೇರ್ಫುಲ್ಲಿ. ದೇರ್ ಆರ್ 8 ಮೆಂಬರ್ಸ್ ಇದ್ದಾರೆ, 3 ಜನರೇಷನ್ ಫ್ಯಾಮಿಲಿ ಇದೆ, 2 ಮ್ಯಾರಿಡ್ ಕಪಲ್ ಇದ್ದಾರೆ. 8 ಮೆಂಬರ್ಸ್, 3 ಜನರೇಷನ್, 2 ಮ್ಯಾರಿಡ್ ಕಪಲ್ಸ್. ಓಕೆ, ಕಂಟಿನ್ಯೂ ಮಾಡೋಣ ಇವಾಗ. 2 ಮ್ಯಾರಿಡ್ ಕಪಲ್. ಎ ಅಂಡ್ ಬಿ ಆರ್ ಸಿಬ್ಲಿಂಗ್ಸ್. ಎ ಮತ್ತು ಬಿ ಏನಿದ್ದಾರೆ ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಮ್ಮ, ಅಕ್ಕ ತಂಗಿ, ಅಥವಾ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ, ಈ ರೀತಿ ಯಾವ್ದು ಆಗಿರ್ಬೋದು. ಎ ಮತ್ತು ಬಿ ಏನಿದ್ದಾರೆ ಸಿಬ್ಲಿಂಗ್ಸ್ ಇದ್ದಾರೆ, ಒಂದೇ ಜನರೇಷನ್ ಅಲ್ಲಿ ಬರ್ತಾರೆ. ಓಕೆ, ಎ ಮತ್ತು ಬಿ ಸಿಬ್ಲಿಂಗ್ಸ್ ಇದ್ದಾರೆ, ಎ ಅಂಡ್ ಬಿ. ಡಿ ಇಸ್ ಬ್ರದರ್ ಇನ್ ಲಾ ಆಫ್ ಸಿ. ಡಿ ಏನಿದ್ದಾರೆ ಬ್ರದರ್ ಇನ್ ಲಾ ಆಫ್ ಸಿ. ಡಿ is the only son of F. ಈ ಲೈನಿಗೆ ಬರೋಣ, ಆಮೇಲೆ ಅದು ಕಂಟಿನ್ಯೂ ಮಾಡೋಣ. F the only son ಏನಿದ್ದಾರೆ ಡಿ ಇದೆ. ನೆಕ್ಸ್ಟ್, ಸಿ ಹ್ಯಾಸ್ ಓನ್ಲಿ 2 ಚಿಲ್ಡ್ರನ್ಸ್. ಸಿ ಗೆ 2 ಚಿಲ್ಡ್ರನ್ಸ್ ಇದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾನೆ, ಡಿ ಇಸ್ ಬ್ರದರ್ ಇನ್ ಲಾ ಆಫ್ ಸಿ. ಬ್ರದರ್ ಇನ್ ಲಾ ಆಫ್ ಸಿ ಅಂತಂದ್ರೆ ಸಿ ಕಂಪಲ್ಸರಿ ಮದುವೆ ಆಗಿರ್ಬೇಕು, ಯಾಕಂದ್ರೆ ಅವ್ರಿಗೆ 2 ಚಿಲ್ಡ್ರನ್ ಇದ್ದಾರೆ. ಡಿ ಇಸ್ ಬ್ರದರ್ ಇನ್ ಲಾ ಆಫ್ ಸಿ. ಬ್ರದರ್ ಇನ್ ಲಾ ಆಫ್ ಸಿ ಅಂತಂದ್ರೆ ಹೆಂಗಾಗ್ಬೋದು, ಡಿ ಮೇಲ್ ಇದ್ದಾನೆ, ಯಾರಿಗೂ ಮದುವೆ ಆಗಿದ್ದಾನೆ, ಅವ್ರು ಫಿಮೇಲ್ ಇದ್ದಾಳೆ, ಅವಳು ಒಬ್ಬ ಅಕ್ಕ, ಬ್ರದರ್ ಇನ್ ಲಾ. ಡಿ ಇಸ್ ಬ್ರದರ್ ಇನ್ ಲಾ. ಓಕೆ, ಡಿ ಇಸ್ ಬ್ರದರ್ ಇನ್ ಲಾ ಆಫ್ ಸಿ. ಸಿ ಫಿಮೇಲ್ ಆಗಿರ್ಬೋದು, ಮೇಲ್ ಆಗಿರ್ಬೋದು, ಇಲ್ಲಿ ಸಿ ಬರುತ್ತೆ. ನೆಕ್ಸ್ಟ್, ಅಥವಾ ಡಿ ಇದೆ, ಡಿ ಮೇಲ್ ಇದೆ, ಡಿ ಒಬ್ಬ ಸಿಸ್ಟರ್ ಅಥವಾ ಬ್ರದರ್ ಯಾರೇ ಆಗಿರ್ಲಿ, ಅವರ ಗಂಡ ಅಥವಾ ಹೆಂಡತಿಗೆ ಏನಾಗ್ತಾರೆ, ಡಿ ಏನಾಗ್ತಾನೆ ಬ್ರದರ್ ಇನ್ ಲಾ ಆಗ್ತಾನೆ. ಈ ತರ ಇಲ್ಲಿ ಸಿ ಬರ್ಬೋದು. ಇದು ಒಂದು. ಆಮೇಲೆ ಇದ್ರ ಬಿಟ್ರೆ ಇನ್ನೊಂದು ಐತೆ. ಇನ್ನೊಂದು ಯಾವ್ದಂದ್ರೆ ಡಿ ಫಿಮೇಲ್, ಇಲ್ಲಿ ಮೇಲ್ ಬಂತು, ಈ ಫಿಮೇಲ್, ಈ ತರ ಈ 2 ರಿಲೇಷನ್ ಇದೆ. ಇವು ಟೋಟಲ್ 3. ಈ ತರ ಯಾವ್ದಕ್ಕೆ ಅರ್ಥ ಆಗತ್ತದ ಅನ್ಕೊಂತೀನಿ. ನೆಕ್ಸ್ಟ್, ಇ ಮ್ಯಾರಿಡ್ ಟು ಎಫ್. ಇ ಏನ್ ಮಾಡ್ತಾರೆ, ಎಫ್ ಜೊತೆ ಮದುವೆ. ಅಂಡ್ ಎಫ್ ಹ್ಯಾಸ್ ನೋ ಸಿಬ್ಲಿಂಗ್ಸ್. ಎಫ್ ಯಾವುದೇ ರೀತಿ ಸಿಬ್ಲಿಂಗ್ಸ್ ಇಲ್ಲ. ಜಿ ಇಸ್ ದ ಆಂಟ್ ಆಫ್ ಡಿ. ಆಂಟ್ ಆಫ್ ಡಿ ಅಂದ್ರೆ ಎಫ್ ಸಿಬ್ಲಿಂಗ್ಸ್ ಇಲ್ಲ ಅಂದ್ರೆ ಇಲ್ಲಿ ಇರ್ತಾರೆ, ಈ ಸಿಬ್ಲಿಂಗ್ಸ್ ಇರ್ತಾರೆ. ಜಿ ಇಲ್ಲಿ ಬಂತು, ಜಿ ಇಸ್ ಆಂಟ್ ಆಫ್ ಡಿ. ಸಿ ಹ್ಯಾಸ್ ನೋ ಸಿಬ್ಲಿಂಗ್ಸ್ ಅಂಡ್ ಈಸ್ ಮ್ಯಾರಿಡ್ ಟು ಎಚ್. ಸಿ ಸಿಬ್ಲಿಂಗ್ಸ್ ಇಲ್ಲ ಅಂತಂದ್ರೆ ಈ ಗ್ರಾಫ್ ರಾಂಗ್ ಆಯ್ತು, ಇವೆರಡು ಉಳಿತು. ಎಚ್ ಮ್ಯಾರಿಡ್ ಆಗಿದ್ದಾರೆ, ಸಿ ಎಚ್ ಮ್ಯಾರಿಡ್ ಆಗಿದೆ. ಎ ಇಸ್ ದ ಓನ್ಲಿ ಸನ್ ಆಫ್ ಎಚ್. ಓಕೆ, ಕರೆಕ್ಟ್ ಆಗಿ ಇನ್ನೊಂದ್ಸತಿ ನೋಡೋಣ, ಎಲ್ಲ ಲೈನ್ ಕರೆಕ್ಟ್ ಆಗಿದೆ. ಒಂದಿಂದ ಬರ್ರಿ. A and B are siblings. A and B are siblings. Okay. D is brother-in-law of C. D is brother-in-law of C and C married to H. C married to H. H ಇಲ್ಲಿ ಬರ್ಬೋದು, H ಇಲ್ಲಿ ಬರ್ಬೋದು. ಅಂದ್ರೆ D ಇದು ಸಿಸ್ಟರ್ ಅಥವಾ ಬ್ರದರ್ ಯಾರ್ದೋ ಒಬ್ಬರದು, ಒಬ್ಬರಿಗೆ H ಏನಿದಾನೆ D ದ ಸಿಸ್ಟರ್ ಅಥವಾ ಬ್ರದರ್ ಇದನ್ನ ಅವರಿಗೆ ಮದುವೆ ಆಗಿದೆ. ಓನ್ಲಿ ಸನ್ ಅಂತ ಕೊಟ್ಟಾಗ ಇವ್ರು ಸಿಸ್ಟರ್ ಆಗಿರ್ಬೇಕು ಕಂಪಲ್ಸರಿ. ಇವಳಿಗೆ ಮದುವೆ ಆಗಿರೋದು ಯಾರು, ಸಿ. ಸಿ ಮೇಲ್ ಅದ. ನೆಕ್ಸ್ಟ್, A is the only child of A is the only son of H. A is the only son of H ಅಂತಂದ್ರೆ ಓನ್ಲಿ ಸನ್ ಆಯ್ತು. ಇವ್ರು ಸಿಬ್ಲಿಂಗ್ಸ್ ಯಾರಿದ್ದಾರೆ, ಬಿ ಇದಾನೆ, ಬಿ ಏನಾಗ್ತವೆ ಸಿಸ್ಟರ್ ಆಗ್ತವೆ. ಸನ್ ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಓನ್ಲಿ ಒಬ್ಬನೇ ಒಬ್ಬ ಮಗ ಇದ್ದಾನೆ, ಉಳಿದವರೆಲ್ಲ ಮಗಳಾಗ್ತಾರೆ. ಅರ್ಥ ಆಯ್ತು ಅನ್ಕೋತೀರಿ. ಇದು ಇನ್ನೊಂದ್ಸತಿ ಕರೆಕ್ಟ್ ಆಗಿ ಸಾಲ್ವ್ ಮಾಡೋಣ. ಅರ್ಥ ಆಗಿಲ್ಲ ನಿಮ್ಗೆ ಅಂತೇಳಿ. ಟೋಟಲ್ 8 ಜನ ಇದ್ದಾರೆ, 2 ಮ್ಯಾರಿಡ್ ಕಪಲ್ ಇದ್ದಾರೆ. ಓಕೆ, ಎ ಮತ್ತು ಬಿ ಇವರು ಸಿಬ್ಲಿಂಗ್ಸ್ ಇದೆ. ಫಸ್ಟ್ ಲೈನ್ ಎಲ್ಲಿಂದ ಬಂದೀವಿ ನಾವು, ಡಿ ಇಸ್ ಬ್ರದರ್ ಇನ್ ಲಾ ಆಫ್ ಸಿ. ಇದು ಬರೆಯಕ್ಕಾಗಂಗಿಲ್ಲ, ಮೊದಲು ಇಲ್ಲಿ ಬರೆಯೋಣ. ಡಿ ಇಸ್ ದ ಓನ್ಲಿ ಸನ್ ಆಫ್ ಎಫ್. ಎಫ್ ದ ಓನ್ಲಿ ಸನ್ ಯಾರಿದ್ದಾರೆ, ಡಿ ಇದಾರೆ, ಓನ್ಲಿ ಸನ್. ಓಕೆ, ಡಿ ಇಸ್ ಬ್ರದರ್ ಇನ್ ಲಾ ಆಫ್ ಸಿ. ಬ್ರದರ್ ಇನ್ ಲಾ ಆಫ್ ಸಿ ಅಂತಂದ್ರೆ ಇವಳನ್ನ ಹೆಂಡತಿಯ ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು. ಡಿ ಇದ ಹೆಂಡತಿಯ ಬ್ರದರ್ ಇನ್ ಲಾ, ಡಿ ತಮ್ಮ ಅಥವಾ ತಂಗಿ ಸಿ ಆಗಿರ್ಬೋದು, ಅಥವಾ ಇವನ್ ಒಬ್ಬನೇ ಮೇಲಿದ್ದಾನೆ, ಇವೊಂದು ಸಿಸ್ಟರ್ ಗಂಡ ಆಗಿರ್ಬೋದು, ಸಿ. ಇವೆರಡರಲ್ಲಿ ಯಾವ್ದಾರು ಒಂದಾಗಿರ್ಬೋದು. ನೆಕ್ಸ್ಟ್ ನೋಡೋಣ, ಇದು ಬಿಡ್ರಿ ಇಲ್ಲಿಗೆ. ಡಿ ಇಸ್ ದ ಓನ್ಲಿ ಸನ್ ಆಫ್ ಎಫ್. ಸಿ ಹ್ಯಾಸ್ ಓನ್ಲಿ 2 ಚಿಲ್ಡ್ರನ್ಸ್. ಸಿ ಗೆ 2 ಚಿಲ್ಡ್ರನ್ಸ್ ಇದ್ದಾರೆ. ಸಿ ಹ್ಯಾಸ್ ಓನ್ಲಿ 2 ಚಿಲ್ಡ್ರನ್ಸ್. ಸಿ ಹ್ಯಾಸ್ ಓನ್ಲಿ 2 ಚಿಲ್ಡ್ರನ್ಸ್ ಅಂತಂದ್ರೆ ಇ ಇಸ್ ಮ್ಯಾರಿಡ್ ಟು ಎಫ್. ಸಿ ಗೆ 2 ಚಿಲ್ಡ್ರನ್ಸ್ ಇದ್ದಾರೆ, ಸಿ 2 ಚಿಲ್ಡ್ರನ್ಸ್. ಓಕೆ, ನೆಕ್ಸ್ಟ್, ಇ ಇಸ್ ಮ್ಯಾರಿಡ್ ಟು ಎಫ್. ಇ ಎಫ್ ಮ್ಯಾರಿ ಆಗಿದ್ದಾರೆ. ಅಂಡ್ ಎಫ್ ಹ್ಯಾಸ್ ನೋ ಸಿಬ್ಲಿಂಗ್ಸ್. ಎಫ್ ಗೆ ಯಾವುದೇ ಸಿಬ್ಲಿಂಗ್ಸ್ ಇಲ್ಲ. ಓಕೆ, ನೆಕ್ಸ್ಟ್,
ಜಿ ಈಸ್ ದ ಆಂಟ್ ಆಫ್ ಡಿ. ಡಿ ದ ಆಂಟ್ ಸಿ ಇದಾರೆ. ಡಿ ದ ಆಂಟ್ ಅಂತಂದ್ರೆ ಇವಳ ಅಂದ್ರೆ ಅಪ್ಪನ ತಂಗಿ ಅಥವಾ ಅಕ್ಕ ಅಥವಾ ಅಮ್ಮನ ತಂಗಿ ಅಥವಾ ಅಕ್ಕ ಆಗ್ತಾರೆ. ಬಟ್ ಈ ವ್ಯಕ್ತಿಗೆ ಸಿಬ್ಲಿಂಗ್ಸ್ ಇಲ್ಲ ಅಂದ್ಮೇಲೆ ಇವಳಿಗೆ ಸಿಬ್ಲಿಂಗ್ಸ್ ಇರ್ತಾರೆ. ಜಿ ಇಲ್ಲಿ ಬಂತ. ಡಿ ದ ಆಂಟ್ ಜಿ ಆರ್. ನೆಕ್ಸ್ಟ್ ಸಿ ಹ್ಯಾಸ್ ನೋ ಸಿಬ್ಲಿಂಗ್ಸ್ ಅಂಡ್ ಈಸ್ ಮ್ಯಾರಿಡ್ ಟು ಎಚ್. ಸಿ ಸಿಬ್ಲಿಂಗ್ಸ್ ಇಲ್ಲ ಅಂದ್ರೆ ಒಂದೇ ಗ್ರಾಫ್ ರಾಂಗ್ ಆಯ್ತು, ಇದೇ ಗ್ರಾಫ್ ಕರೆಕ್ಟ್ ಆಗುತ್ತೆ. ಎಚ್ ಮ್ಯಾರಿ ಹೇಗಿದ್ದಾರೆ? ಸಿ ಹ್ಯಾಸ್ ನೋ ಸಿಬ್ಲಿಂಗ್ಸ್, ಎಚ್ ಮ್ಯಾರಿ ಹೇಗಿದ್ದಾರೆ ಅಂತಂದ್ರೆ ಇಲ್ಲಿ ಇವಳ ತಂಗಿ ಆಗ್ತಾರ. ಇವಳಿ ಮದುವೆ ಆಗಿದ್ರು ಎಚ್ ಇಲ್ಲಿ ಬರ್ತಾ. ಸಾರಿ, ಎಚ್ ಹಾಕಲ್ಲ, ಮದುವೆ ಆಗಿರೋದು ಸಿ. ಸಿ ಇಲ್ಲಿ ಬಂತು, ಇಲ್ಲಿ ಎಚ್ ಬಂತು. ನೆಕ್ಸ್ಟ್ ಸಿ ಹ್ಯಾಸ್ ನೋ ಸಿಬ್ಲಿಂಗ್ಸ್ ಅಂಡ್ ಈಸ್ ಮ್ಯಾರಿಡ್ ಟು ಎಚ್ ಆಯ್ತು. ಓಕೆ, ಸಿ ಮ್ಯಾರಿಡ್ ಟು ಎಚ್ ಆಯ್ತು. ಎ ಇಸ್ ದ ಓನ್ಲಿ ಸನ್ ಆಫ್ ಎಚ್. ಓನ್ಲಿ ಸನ್ ಯಾರಿದ್ದಾರೆ? ಎ ಇದಾನೆ. ಓನ್ಲಿ ಸನ್ ಮೇಲೆ ಇನ್ನೊಬ್ರು ಸಿಬ್ಲಿಂಗ್ಸ್ ಯಾರಿದ್ದಾರೆ? ಬಿ ಇದಾರಲ್ಲ, ಬಿ ಏನಾಗ್ತಾರೆ? ಡಾಟರ್ ಆಗ್ತಾರೆ, ಫಿಮೇಲ್ ಆಗ್ತಾರೆ. ಎಲ್ಲರದ್ದು ಕನ್ಫರ್ಮ್ ಆಯ್ತು. ಇವ್ರಿಬ್ಬರದಂತೂ ಜೆಂಡರ್ ಫಿಕ್ಸ್ ಆಗಿದೆ, ಎಫ್ ಮತ್ತು ಇದು. ಕ್ವಶನ್ ಸಾಲ್ವ್ ಮಾಡಿದ್ರೆ ಫಸ್ಟ್ ಕ್ವಶನ್. If E is a female member, then how is F related to H? If E is a female member, then how F related to H? E female ಅಂದ್ರೆ F ಏನಾಗ್ತಾನೆ? ಮೇಲ್ ಆಗ್ತಾನೆ. How F is related to H? H is father. Option number A correct answer. Next question. If F is the father of H ಅಂದ್ರೆ F ಮೇಲ್ ಅಂದ್ರೆ ಫಿಮೇಲ್ ಆದ್ರೂ E. How E is related to the sister of A. A sister ಏನ ರಿಲೇಷನ್ ಆಗ್ತದೆ? E ಅಂದ್ರೆ ಇವರು ತಾಯಿಯ ತಾಯಿ, ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇನ್ನು ಎರಡು ಕ್ವಶನ್. ಓಕೆ, ಇದು ಮಾಡಿ. How is D related to A? ಈಗ ಏನಾಗ್ತದೆ? ಅಂಕಲ್ ಆಗ್ತಾನೆ. ಆಪ್ಷನ್ ನಂಬರ್ ಅಂಕಲ್. ಯಾವ್ದು? ಮ್ಯಾಟರ್ನಲ್ ಅಂಕಲ್ ಆಗ್ತಾನೆ. ಮ್ಯಾಟರ್ನಲ್ ಅಂಕಲ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಯಾಕಂತಂದ್ರೆ ತಾಯಿಯ ಅಣ್ಣ ಅಥವಾ ತಮ್ಮ ಇದೆ. ಮ್ಯಾಟರ್ನಲ್ ಅಂಕಲ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. How H is related to G? H ಇಲ್ಲಿದೆ, G ಇಲ್ಲಿದೆ. How H is related to G? G ಅಂತಂದ್ರೆ ಇವರ ತಂಗಿ ಅಥವಾ ಅಣ್ಣನ ಮಗಳು. ತಂಗಿ ಅಥವಾ ಅಣ್ಣನ ಮಗಳು ಇದ್ರೆ ಅವ್ರಿಗೆ ಏನಂತಾರೆ? ನೈಸ್ ಅಂತ. ನೈಸ್ ಎಲ್ಲಿದೆ? ಸೋದರ ಮಗಳು. ಆಪ್ಷನ್ ನಂಬರ್ ಡಿ ಕರೆಕ್ಟ್. ಅಂತ ಆಯ್ತು ನಮ್ದು. ನೆಕ್ಸ್ಟ್ ಕ್ವಶನ್ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕೋಡೆಡ್ ಬ್ಲಡ್ ರಿಲೇಷನ್ ಕ್ವಶನ್ಸ್ ಗಳು ನೋಡೋಣ. ಇಲ್ಲಿವರೆಗೂ ನಾವು ನಾರ್ಮಲ್ ಬ್ಲಡ್ ರಿಲೇಷನ್ ಕ್ವಶನ್ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೋಡೆಡ್ ಬ್ಲಡ್ ರಿಲೇಷನ್ ಕ್ವಶನ್ಸ್ ಗಳು ನೋಡೋಣ. ಅದಾದ ನಂತರ ಬ್ಲಡ್ ರಿಲೇಷನ್ ಪ್ಲಸ್ ಡೈರೆಕ್ಷನ್ ಡಿಸ್ಟೆನ್ಸ್ ಒಂದು ಚಾಪ್ಟರ್ ಇರುತ್ತೆ. ಎರಡು ಸೇರಿಸಿ ಕ್ವಶನ್ಸ್ ನೇಮ್ಸ್ ಅಲ್ಲಿ. ಆ ತರದ ಕ್ವಶನ್ಸ್ ಗಳ ಮೇಲೆ ಒಂದು ಚಾಪ್ಟರ್, ಅದೊಂದು ಕಂಪ್ಲೀಟ್ ಮಾಡೋಣ. ಅದಾದ್ಮೇಲೆ ನಾವು ರೇಷಿಯೋ ಪ್ರಪೋರ್ಷನ್ ಸ್ಟಾರ್ಟ್ ಮಾಡೋಣ. ರೇಷಿಯೋ ಪ್ರಪೋರ್ಷನ್ ಅಂಡ್ ಏಜಸ್, ಆಮೇಲೆ ಅವರೇಜ್. ಇವು ಮೂರು ಟಾಪಿಕ್ ಒಂದೇ ಸತಿ ಹೇಳಿ ಮುಗಿಸ್ಬೇಕಾಗತ್ತೆ. ಮೂರು ಒಂದೇ ತರದ ಕಾನ್ಸೆಪ್ಟ್ ಅನ್ನು ಹೊಂದ್ಕೊಂಡು ಇರ್ತಕ್ಕಂಥದ್ದು. ಮೂರು ಒಂದೇ ಸತಿ ಮುಗಿಸ್ಬಿಡೋಣ. ಇವಾಗ ಯಾವ ರೀತಿ ನಾವು ಬ್ಲಡ್ ರಿಲೇಷನ್ ಮತ್ತು ಡೈರೆಕ್ಷನ್ ಡಿಸ್ಟೆನ್ಸ್ ಮುಗಿಸಿದೀವಲ್ಲ, ಅದೇ ರೀತಿ ಏಜಸ್, ಅವರೇಜ್ ಮತ್ತು ರೇಷಿಯೋ ಪ್ರಪೋರ್ಷನ್ ಅವೆಲ್ಲ ಒಂದೇ ಕಡೆ ಮುಗಿಸ್ಬಿಡೋಣ. ಓಕೆ, ಎಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಡೌಟ್ ಕೇಳ್ರಿ, ಆಮೇಲೆ ಗ್ರೂಪ್ ಅಲ್ಲಿ ಕೂಡ ಕೇಳ್ಬೋದು. ಓಕೆ, ಮುಂದೆ ನೋಡಿದ್ರೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ, ಥ್ಯಾಂಕ್ ಯು.